ಪಿತನ ಸುತನ ಮತ್ತು ಪರಿಶುದ್ಧಾತ್ಮನಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದ ಲಾರ್ಡ್. Hallelujah. 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 ಪ್ರಭು ಯೇಸುವಿನ ನಾಮದಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಮತ್ತೊಂದು ಆವರ್ತಿ ದೇವರ ವಾಕ್ಯಗಳನ್ನು ನಿಮ್ಮ ಹಂಚಿಕೊಳ್ಳಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಹೃದಯ ಪೂರ್ವಕವಾಗಿ ಭಾಗವಹಿಸುವ, ಅಂತರಿಂದ್ರಿಯಗಳನ್ನು ಪರಿಶೋಧನೆ ನೀಡುವಂಥ ಸರ್ವಶಕ್ತನಾದ ದೇವರ ಮುಂದೆ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವ ವಿಧೇಯತೆ, ನಮ್ಮನ್ನು ಪರಿಪೂರ್ಣವಾಗಿ ಪ್ರಭುಗೆ ಬಿಟ್ಟುಕೊಡುವ, ಅವರ ಜೊತೆಯಲ್ಲಿ ಮಾತನಾಡುವ, ಅವರು ನಮ್ಮ ಜೊತೆಯಲ್ಲಿ ಮಾತನಾಡಲಿ, ದೇವರೇ ನಮ್ಮ ಜೊತೆಯಲ್ಲಿ ಮಾತನಾಡು ಎಂಬುದಾಗಿ ನಮ್ಮ ಕಿವಿಗಳನ್ನು ತೆರೆದು ಆಲಿಸುವ, ದೇವರ ಒಂದು ವಿಶೇಷವಾದಂಥ ಅನುಗ್ರಹಗಳನ್ನು ದಯಪಾಲಿಸಲೆಂದು ಪ್ರಾರ್ಥಿಸುವ. ಇದರಲ್ಲಿ ಕ್ಷಣಕಾಲಗಳು ದೇವರ ವಾಕ್ಯಗಳನ್ನು ಆಲಿಸುವಾಗ ಪ್ರೀತಿಯ ಸಹೋದರ ಸಹೋದರಿ, ಇಡೀ ವಿಶ್ವಮಾನ ಕೋಟಿಗಾಗಿ ನಾವು ಪ್ರಾರ್ಥಿಸುವ. ಯಾಕೆಂದರೆ ಇಡೀ ಸೃಷ್ಟಿಯಲ್ಲಿರುವ ಎಲ್ಲರೂ ದೇವರ ಮಕ್ಕಳೇ. ಒಂದು ಆತ್ಮವು ನಾಶವಾಗಬಾರದು, ಇದು ದೇವರ ಚಿತ್ತ, ದೇವರ ಯೋಜನೆ. ಆ ಯೋಜನೆಗಳನ್ನು ಪ್ರಭುವೇ ನನಗೆ ತಿಳಿಸಿಕೊಡು, ಸ್ವರ್ಗ ಸಾಮ್ರಾಜ್ಯದ ಗೂಢಾರ್ಥವನ್ನು ತಿಳಿಸಿಕೊಡಿ ಎಂಬುದಾಗಿ ನಾವು ಪ್ರಾರ್ಥಿಸುವ. ನಮ್ಮಲ್ಲೊಂದು ಬಲಹೀನತೆ ಉಂಟು, ದೈಹಿಕ ಬಲಹೀನತೆ ಉಂಟು, ಮಾನಸಿಕ ಬಲಹೀನತೆ ಉಂಟು. ನಮ್ಮ ಬಲಹೀನತೆನೇ ಆತನು ವಹಿಸಿಕೊಂಡವನು. ಹಾಗಾಗಿ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು, ದೇವರೇ ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸಿರಿ, ಆ ಪರಿಶುದ್ಧಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಬಲಪಡಿಸಿರಿ ಎಂಬುದಾಗಿ ಆತ್ಮರ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸುವ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾವತೀರಿಸಬಾರ ನಮ್ಮ ಹೃದಯದಲ್ಲಿ. ಹಾಲೆಲೂಯ. ಆತ್ಮದಾವತೀರಿಸಬಾರ ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಆಮೆನ್. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಹಾಲೆಲೂಯ, 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 ಹಾಲೆಲೂಯ. ಹೋಲಿ 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 ಹೋಲಿ. ಪರಿಶುದ್ಧರು 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 ಪರಿಶುದ್ಧರು. ಸೇನೆಗಳ ಒಡೆಯರಾದ ದೇವರೇ, ರಾಜಾದಿರಾಜರೇ, ಮಹೋನ್ನತರೇ, ಉನ್ನತದಲ್ಲಿ ವಾಸ ಮಾಡೋ ಒಳ್ಳೆ ಸ್ವಾಮಿ, ನಿಮ್ಮ ಒಳ್ಳೆ ನಾಮಕ್ಕೆ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ನಿಷ್ಕಳಂಕ ಪರಿಶುದ್ಧ ಮಾತೆ, ಅಮೂಲೋದ್ಭವಿ, ಮೋಕ್ಷದ ನಾರಾಯಣಿ, ಪ್ರಭುವಿನ ಮುಂದೆ ಶಿಲುಬೆ ಬುಡದಲ್ಲಿ ನಿಂತು ಇಡೀ ಮಾನವ ಕೋಟಿಗಾಗಿ ಯಾಚಿಸುವಂತ ಮಾತೆ, ಈ ಪುಟ್ಟ ಮಂದಿಗಾಗಿ ಯಾಚಿಸುರಿ. ದೇವರ ವಾಕ್ಯಗಳನ್ನು ಆಲಿಸಲು ಎಲ್ಲರನ್ನ ಸ್ಪರ್ಶಿಸಿರಿ, ಅದಕ್ಕಾಗಿ ಸ್ವರ್ಗದ ಅನುಗ್ರಹಗಳನ್ನು ಕಳಿಸಿಕೊಡ್ರಿ ಎಂಬುದಾಗಿ ತ್ರಯೇಕ ದೇವರಲ್ಲಿ ಪ್ರಾರ್ಥಿಸುರಿ. ಪ್ರಭುವಿನಲ್ಲಿ ಭಿನ್ನಯಿಸುರಿ. ನಮೋ ಮರಿ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ತಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈಗ ನಮ್ಮ ಮರಣದ
ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ ತಂದೆ, ನನಗೆ ಜೀವ ಕೊಟ್ಟ ದೇವರೇ, ನನಗೆ ಆತ್ಮವನ್ನು ನೀಡಿದ ದೇವರೇ, ನನಗೆ ಆರೋಗ್ಯವನ್ನು ನೀಡುವ ದೇವರೇ, ನಿಮಗೆ ಆರಾಧನೆ. ಪ್ರಭು ಯೇಸುವೇ, ನನ್ನನ್ನು ರಕ್ಷಿಸಲು ಸದಾ ನನ್ನ ಜೊತೆಲಿ ವಾಸ ಮಾಡುವ ನನ್ನ ಪ್ರಭು ಯೇಸುವೇ, ಇದು ನಿಮಗೆ ಆರಾಧನೆ. ಪರಿಶುದ್ಧಾತ್ಮರೇ, ನನ್ನನ್ನು ತುಂಬಿಸುವ ಕರ್ತರೇ, ನನ್ನನ್ನು ನಡೆಸುವ ದೇವರೇ, ನಿಮ್ಮ ಬೆಳಕಿನಿಂದ ತುಂಬಿಸುವ ಕರ್ತರೇ, ನಿಮಗೆ ಆರಾಧನೆ. ನಿಮ್ಮ ಬೆಳಕು ನಮ್ಮ ಮಧ್ಯೆ ಚೆಲ್ಲಲಿ. ನಿಮ್ಮ ಬೆಳಕಿನ ಮುಂದೆ ನಡೆಯಲು ನಮಗೆ ದಾರಿದೀಪವಾಗಿ ಬನ್ನಿರಿ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ವರ್ಗದ ದ್ವಾರವನ್ನು ಬಿಚ್ಚಿ ದೇವರಾತ್ಮನ ಅಭಿಷೇಕ ನಮ್ಮನ್ನು ಆವರಿಸಿಕೊಳ್ಳಲಿ. ಪರಮ ದೇವರ ಅಭಿಷೇಕ ನಮ್ಮನ್ನು ಆವರಿಸಿಕೊಳ್ಳಲಿ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್. ಎಲ್ಲರನ್ನು ಕರುಣಿಸಿ, ತುಂಬಿಸಿ, ಬಲಪಡಿಸಿ. ಜೀಸಸ್ ಅನುಗ್ರಹಿಸಿ, ಕೃಪೆಗೆ ಇಳಿದು ಬರಲಿ. ಸರ್ವ ಬಂಧನಗಳ ಮುರಿಯಲಿ, ತಟಸ್ಥಗಳು ಮುರಿಯಲಿ, ಅಡ್ಡಿಗಳು ಮುರಿಯಲಿ, ಬಂಧನಗಳು ಮುರಿಯಲಿ, ರೋಗದ ಕಟ್ಟುಗಳು ಮುರಿಯಲಿ, ಪೈಶಾಚಿಕ ಕಟ್ಟುಗಳು ಮುರಿಯಲಿ. ಹಲ್ಲೆಲೂಯಾ. ಹೋಲಿ, 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 ಹೋಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ವೇದನೆಯ ದಿನಗಳನ್ನ ಕುರಿತು ಧ್ಯಾನಿಸಿದುವೆ. ಹಾಗಾದರೆ ನಮ್ಮ ಜೀವಿತವು ವೇದನೆಯೋ? ಇಲ್ಲ. ಪ್ರಭುವಿನಲ್ಲಿ ಐಕ್ಯಗೊಳ್ಳುವಾಗ ಆತನ ಕೃಪೆಗಳು ನಮ್ಮನ್ನು ತುಂಬಿಸುತ್ತವೆ. ಹಾಗಾಗಿ ಅವರ ಪ್ರೀತಿಯಲ್ಲಿ ನೆಲೆಸುವಂತದಕ್ಕಾಗಿ ದೇವರು ಸೃಷ್ಟಿಯ ಮೂಲದಲ್ಲಿ ಅವರು ಪ್ರೀತಿಯಾಗಿದ್ದರು. ಗಾಡ್ ಇಸ್ ಲವ್, ಲವ್ ಇಸ್ ಗಾಡ್. ದೇವರ ಮತ್ತೊಂದು ನಾಮಾಂಕಿತವೇ ಪ್ರೀತಿ, ಲವ್. ಆ ಪ್ರೀತಿಯ ಮೂಲವೇ ದೇವರು. ಇವುಗಳ ಕುರಿತು, ಈ ವಾಕ್ಯಗಳನ್ನು ಕುರಿತು ಧ್ಯಾನಿಸಲು ಹಿಂದಿನಿಂದ ನಮ್ಮ ವೇದನೆಗಳನ್ನು ಧ್ಯಾನಿಸುತ್ತಾ ಬರುವ ದೇವರೇ, ಈ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸಿರಿ, ಈ ವ್ಯಾಧಿಯಿಂದ ಬಿಡುಗಡೆಗೊಳಿಸಿರಿ, ಲೋಕದ ಅಂಧಕಾರ ಶಕ್ತಿಯಿಂದ ಬಿಡುಗಡೆಗೊಳಿಸಿರಿ, ಈ ನೋವಿನದಿಂದ ಬಿಡುಗಡೆಗೊಳಿಸಿರಿ, ಮರಣಾಧಿಕಾರಿಯಿಂದ ನಮ್ಮನ್ನು ಬಿಡಿಸಿರಿ ಎಂಬುದಾಗಿ ಆತ್ಮರ ಸಹಾಯಕ್ಕಾಗಿ ವಿನಯಿಸುವ ವಾಚನ 1 ಪೇತ್ರ 4ನೇ ಅಧ್ಯಾಯದ 7ನೇ ವಾಕ್ಯದ ಕೆಲವುಗಳನ್ನು ಧ್ಯಾನಿಸಿ ಮುಂದೆ ಹೋಗುವ. ಎಲ್ಲದರ ಅಂತಕಾಲವು ಹತ್ತಿರವಾಯಿತು. ಈ ಕಾರಣ ನೀವು ಜಿತೇಂದ್ರರಾಗಿಯೂ ಜಾಗೃತರಾಗಿಯೂ ಪ್ರಾರ್ಥನೆ ಮಾಡುತ್ತೀರಿ. ಎಲ್ಲಕ್ಕೂ ಮಿಗಿಲಾಗಿ ಒಬ್ಬರನ್ನೊಬ್ಬರು ಯಥಾರ್ಥವಾಗಿ ಪ್ರೀತಿಸಿರಿ. ಏಕೆಂದರೆ ಪ್ರೀತಿ ಅಸಂಖ್ಯಾತ ಪಾಪಗಳನ್ನು ಅಳಿಸಿ ಹಾಕುತ್ತದೆ. ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿ ದೇವರ ವಿವಿಧ ವರಗಳ ವಿಷಯದಲ್ಲಿ ಉತ್ತಮ ನಿರ್ವಾಹಕರಂತೆ ಪ್ರತಿಯೊಬ್ಬನು ದೇವರು ತನಗೆ ಕೊಟ್ಟಿರುವ ವಿಶೇಷ ವರದಾನಗಳಲ್ಲಿ ಇದರ ಒಳಿತಿಗಾಗಿ ಬಳಸಲಿ. ಬೋಧಿಸುವ ವರವನ್ನು ಪಡೆದವನು ದೇವರ ವಾಕ್ಯವನ್ನು ಬೋಧಿಸುವವನಂತೆ ಬೋಧನೆ ಮಾಡಲಿ. ಸೇವೆ ಮಾಡುವ ವರವನ್ನು ಪಡೆದವನು ದೇವರಿಂದ ಮಾಡುವ ವರವನ್ನು ಪಡೆದವನು ದೇವರಿಂದ ಶಕ್ತಿಯನ್ನು ಪಡೆದವನಂತೆ ಸೇವೆ ಮಾಡಲಿ. ಇದರಿಂದ ಯೇಸು ಕ್ರಿಸ್ತರ ಮುಖಾಂತರ ಎಲ್ಲದರಲ್ಲಿಯೂ ದೇವರಿಗೆ ಸ್ತುತಿ ಉಂಟಾಗುವುದು. ಅವರಿಗೆ ಸದಾಕಾಲ ಮಹಿಮೆಯು ಸರ್ವಾಧಿಕಾರವು ಸಲ್ಲಲಿ. ಆಮೆನ್. ದೇವರ ವಾಕ್ಯವಿದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತ ಪೇತ್ರರು ಮೊದಲನೇ ಪತ್ರಿಕೆಯ ಬರೆದಿರುವಂತಹ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ಒಬ್ಬರಿಗೊಬ್ಬರು ಯಥಾರ್ಥ ಚಿತ್ತವಾಗಿ ಪ್ರೀತಿಸಿರಿ, ಗೌರವ ತೋರಿಸಲು ಹೆಚ್ಚಾಗಿ ಗೌರವಿಸಿರಿ. ಅಂದರೆ ಪ್ರಭುವಿಗೆ ನಿಮ್ಮನ್ನ ಪೂರ್ಣವಾಗಿ ಬಿಟ್ಟುಕೊಡಿರಿ. ಜಾಗೃತೆಯಿಂದ ಪ್ರಾರ್ಥನೆ ಮಾಡುತ್ತೀರಿ. ನಿಮ್ಮ ಅವಧಿಗಳಲ್ಲಿ ಜಾಗೃತರಾಗಿ ಪ್ರಾರ್ಥಿಸಿರಿ. ನಿಮ್ಮ ಅವಶ್ಯಕತೆಗಳ ಕುರಿತು ತಂದೆಯಾದ ದೇವರಲ್ಲಿ, ತ್ರಯೇಕ ದೇವರಲ್ಲಿ ಪ್ರಾರ್ಥಿಸಿರಿ. ಗುಣಗುಟ್ಟದೆ ಒಬ್ಬರನ್ನೊಬ್ಬರನ್ನ ಪ್ರೀತಿಸಿರಿ. ಇದು ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಕರೆ. ಹಾಗಾಗಿ ನೀವು ದೇವರು ನಿಮಗಾಗಿ ಪವಿತ್ರಾತ್ಮ ಮೂಲಕ ತುಂಬಿಸಿದ ವರದಾನಗಳನ್ನು ಬಳಸಿಕೊಳ್ಳ್ರಿ. ಬೋಧನೆ ಮಾಡುವವನು ಬೋಧನೆಗಳನ್ನು ಮಾಡಲಿ. ಏಕೆಂದರೆ ದೇವರು ಆತನಿಗೆ ಕೊಟ್ಟಂತ ಅಧಿಕಾರದ ವರ
ದೇವರಿಗೆ ಶಕ್ತಿ ಪಡೆದವನಂತೆ ಸೇವೆಯನ್ನು ಮಾಡಲು ಯೇಸು ಕ್ರಿಸ್ತರ ಮುಖಾಂತರ ಎಲ್ಲರಲ್ಲಿಯೂ ಪ್ರೀತಿ, ಸೌಹಾರ್ದತೆ, ಹೊಂದಾಣಿಕೆ ಇರುವಂತೆ ಒಬ್ಬರಿಗೊಬ್ಬರು ಬಲ ತುಂಬಿಸಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೃಷ್ಟಿಯ ಮೂಲಗಳನ್ನು ನೋಡುವಾಗ ಪ್ರೀತಿಯ ಸಹೋದರ ಸಹೋದರಿ, ಇದು ವೇದನೆಯ ದಿನಗಳನ್ನು ನೋಡುತ್ತಿದ್ದೇವೆ. ದಿನದಿಂದ ದಿನಕ್ಕೆ ಆತಂಕ, ರಾತ್ರಿಯಲ್ಲಿ ನಿದ್ರೆ ಬಾರದ ಒಂದು ಪರಿಸ್ಥಿತಿ, ಬೆಳಗಾಗುವ ಪರಿಸ್ಥಿತಿ ಏನಾಗುತ್ತದೋ ಎಂಬ ಭಯ, ಆತಂಕ, ಹೃದಯದ ಬಡಿತದಲ್ಲಿ ಮಿಡಿತ, ತನ್ನ ಶ್ವಾಸದಲ್ಲಿ ವಿಶ್ವಾಸವಿಲ್ಲ, ತನ್ನ ಜೀವಿತದಲ್ಲಿ ವಿಶ್ವಾಸವಿಲ್ಲ. ಇದು ಆತಂಕದ ದಿನಗಳು. ಇದು ಶಾಶ್ವತವೇ ಎಂದು ನೋಡಿದಾಗ ಚರಿತ್ರೆಯ ಘಟನೆಗಳಲ್ಲಿ ವೈದ್ಯಕೀಯ ಶಾಸ್ತ್ರ ಬೋಧಿಸುತ್ತದೆ, ಕಳೆದ 100 ವರ್ಷಗಳಲ್ಲಿ ಇಂಥದ್ದೇ ಒಂದು ಅವಸ್ಥೆಗಳು ಲೋಕವನ್ನು ಆವರಿಸಿಕೊಂಡಿತ್ತು. ಪ್ಯಾಂಡಮಿಕ್, ಇಡೀ ವಿಶ್ವ ರೋಗದಿಂದ ಬಳಲುತ್ತಿರುವಾಗ ಇದೇ ವೇದನೆಗಳ ಚರಿತ್ರೆಗಳ ಘಟನೆಗಳನ್ನ ಅನೇಕ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ, ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ಅಂದಾಗೆ ಘಟನೆಗಳು ಆಗಾಗ ಸಂಭವಿಸುವಾಗ ಇದು ಒಂದು ವಿಚಿತ್ರವಾದಂತ ಆಧುನಿಕ ಯುಗದಲ್ಲಿ, ವೈಜ್ಞಾನಿಕ ಯುಗದಲ್ಲಿ, ವಿಜ್ಞಾನದ ತುದಿ ಬೆರಳಲ್ಲಿ ನಿಂತಿರುವಾಗ, ಇಂದೂ ಸಹ ಆ ವೇದನೆಯಲ್ಲಿರುವಾಗ ನಾವು ಎಲ್ಲೋ ದೇವರಿಂದ ದೂರವಾಗಿದ್ದೇವೆ ಎಂಬ ಆಲೋಚನೆ ಬೇಕು. ಹಾಗಾದರೆ ಪ್ರೀತಿಗೆ ಎಲ್ಲವನ್ನ ಗೆಲ್ಲುವಂತ ಒಂದು ಶಕ್ತಿ ಉಂಟು. ಪ್ರೀತಿಯು ನಮ್ಮನ್ನು ಮರಣದಿಂದ ತಪ್ಪಿಸುತ್ತದೆ. ಹಾಗಾದರೆ ಪ್ರೀತಿಗೆ ಎಂತ ಬಲ ಉಂಟು? ದೈಹಿಕ ಮರಣ, ಆತ್ಮಿಕ ಮರಣ. ಈಗಾಗಲೇ ಆತ್ಮಿಕ ಮರಣ ಮತ್ತು ದೈಹಿಕ ಮರಣವನ್ನು ಅನುಭವಿಸುತ್ತೇವೆ. ಆದರೆ ಶಾಶ್ವತ ಮರಣದಿಂದ ತಪ್ಪಿಸುವ ಶಕ್ತಿ ಪ್ರೀತಿಗುಂಟು. ದೇವರು ಆದಿಯಲ್ಲಿಯೇ ನೋಡುವಾಗ ಸೃಷ್ಟಿಯ ಹಂತ ಹಂತವು ಪ್ರೀತಿಯಿಂದ ತುಂಬಿತ್ತು. ಅವರ ಪ್ರೀತಿಯೇ ಈ ಭೂಮಿಯನ್ನು ಸೃಷ್ಟಿಸುವುದಕ್ಕಾಗಿಯೂ, ಭೂಮಿಯ ಜಲಚಲ ಸಕಲ ರಾಶಿಗಳನ್ನು ಸೃಷ್ಟಿಸುವುದಕ್ಕೂ, ಗಗನಮಂಡಲ ಆಕಾಶಮಂಡಲ ಸೃಷ್ಟಿಸುವುದಕ್ಕೂ, ಜೀವರಾಶಿಗಳನ್ನು ಸೃಷ್ಟಿಸುವುದಕ್ಕೂ ಅದು ಪ್ರೀತಿಯೇ ಮೂಲ. ನಮ್ಮಂತೆ ಇರುವ ಹೋಲಿಕೆ ಇರುವಂತಹ ಮನುಷ್ಯನ ಸೃಷ್ಟಿ ಮಾಡುವ ಅದು ಪ್ರೀತಿಯ ಸಂಕೇತ ಮತ್ತು ಪ್ರೀತಿಯ ಮೂಲ. ನಮ್ಮಂತೆ ತನ್ನ ಮಕ್ಕಳು ತಂದೆಯನ್ನ ಅಪ್ಪ ಎಂದು ಕರೆಯುವ ಸೌಭಾಗ್ಯವನ್ನ ನೀಡುವುದಕ್ಕಾಗಿ ದೇವರು ತನ್ನ ಮಕ್ಕಳನ್ನು ಸೃಷ್ಟಿಸಿದರು. ತಮ್ಮಂತ ಹೋಲಿಕೆ ಇರುವುದನ್ನು ನಾವು ವಾಕ್ಯವನ್ನು ಧ್ಯಾನಿಸಿದ್ವಿ. ಆದಿಕಾಂಡದ 1ನೇ ಅಧ್ಯಾಯದ 3ನೇ ವಾಕ್ಯ, 12ನೇ ವಾಕ್ಯ, 15ನೇ ವಾಕ್ಯ, 21ನೇ ವಾಕ್ಯ, 25ನೇ ವಾಕ್ಯ, 31ನೇ ವಾಕ್ಯ. ಸೃಷ್ಟಿಯು ಪ್ರೀತಿ ಪ್ರೀತಿ ಪ್ರೀತಿ, ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು. ಸೃಷ್ಟಿ ಎಲ್ಲವೂ ಚೆನ್ನಾಗಿತ್ತು. ದೇವರು ಅವುಗಳನ್ನು ನೋಡಿದರು, ಅವರ ಕಣ್ಣಿಗೆ ಬಹಳ ಚೆನ್ನಾಗಿತ್ತು, ಪ್ರೀತಿಸಿದರು. ಆ ಪ್ರೀತಿಯ ವಸ್ತುಗಳಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿ ಎಲ್ಲವನ್ನ ದಾನವಾಗಿ ನೀಡಿದರು. ಇದು ಪ್ರೀತಿಯ ಸಂಕೇತ. ಅಪ್ಪ ತಂದೆ ಏನನ್ನೂ ತಾನಾಗಿ ಸ್ವಂತಕ್ಕಿಟ್ಟುಕೊಳ್ಳಲಿಲ್ಲ, ಬದಲಾಗಿ ತನ್ನ ಪ್ರೀತಿಯ ಮಕ್ಕಳಿಗೆ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿ ಎಂಥದ್ದು? ಪ್ರೀತಿ ದೇವರ ಪ್ರೀತಿಯಿಂದ ಮನುಷ್ಯ ಬೇರ್ಪಟ್ಟ ದಿನಗಳನ್ನ ನಾವು 16 ಬಾರಿ ಕೇಳಿದ್ದೇವೆ. ಮುಂದೊಂದು ದಿನ ಧ್ಯಾನಿಸುವ. ಹೇಗೆ ದೇವರ ಪ್ರೀತಿಯಿಂದ ಮನುಷ್ಯ ಬೇರ್ಪಟ್ಟ, ತನ್ನ ಸ್ವಂತ ಆಲೋಚನೆಯೋ ಅದಕ್ಕೊಂದು ಪ್ರೇರಣೆಯೋ. ಹಾಗಾದ್ರೆ ಪ್ರೇರಣೆಯ ಮೂಲವೇನು? ಪ್ರೇರಣೆಗಾಗಿ ದೇವರಿಗಿಂತ ದೊಡ್ಡವನೋ? ಒಂದು ಪ್ರೇರಣೆ ನೀಡಿದಂತ ಶಕ್ತಿ ದೇವರಿಗಿಂತ, ಸೃಷ್ಟಿಕರ್ತನ ದೇವರಿಗಿಂತ ದೊಡ್ಡವನೋ? ಮಾನವನ ಬಲಹೀನತೆ ಸೃಷ್ಟಿಯಲ್ಲಿ ಪ್ರಾರಂಭದಲ್ಲಿದೆ. ತನ್ನತನ, ನಾನು, ಇಗೋಯಿಸಮ್, ನಾನು ಎಂಬ ಅಹಂಕಾರದ ಮೂಲವು ಮನುಷ್ಯನಲ್ಲಿ ಉದ್ಭೋಗಬೇಕಾದರೆ ಅವನಲ್ಲಿರುವಂತ ಬಲಹೀನತೆಯ ಮೂಲಗಳು. ಆಗಿರುವಾಗ ಆತನು ಸೋತು ಹೋದದ್ದನ್ನು ನಾವು ನೆನೆಸಿಕೊಂಡಾಗ ನಾವು ದೇವರ ಪ್ರೀತಿಯಿಂದ ನಾವೇ ಕಳಚಿಕೊಂಡು ಬಂದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗ್ರೀಕ್ ಭಾಷೆಯಲ್ಲಿ 2 ಪ್ರೀತಿಯನ್ನು ನೋಡ್ತೇವೆ. ಒಂದು ಸ್ಕಾರ್ಚ್ ಮತ್ತು ಇನ್ನೊಂದು ಅಗಪೆ. ಸ್ಕಾರ್ಚ್ ಎನ್ನುವಂತ ಪ್ರೀತಿ ನನ್ನನ್ನು ಹೆಚ್ಚು ಪ್ರೀತಿಸಿಕೊಳ್ಳುವುದಂಥದ್ದು, ಮತ್ತೊಬ್ಬರಿಂದ ನಾನು ಎದುರು ನೋಡುವಂಥದ್ದು, ಕೈ ಚಾಚುವುದು.
ಮತ್ತೊಬ್ಬರಿಂದ ಪ್ರೀತಿಯನ್ನು ಎದುರು ನೋಡುವಂಥದ್ದು. ಆದರೆ ಅದನ್ನು ನಾನು ಕೊಡಲ್ಲ. ಮತ್ತೊಬ್ಬರಿಂದ ನಾನು ಲಭಿಸಿಕೊಳ್ಳುವಂಥದ್ದು, ಪಡೆದುಕೊಳ್ಳುವಂಥದ್ದು ಎಲ್ಲವೂ ನನಗೆ ಬೇಕು. ಇದೆಲ್ಲ ನನ್ನ ಸ್ವಂತ ಸೊತ್ತು. ನಾನು ಚೆನ್ನಾಗಿರಬೇಕು, ನಾನು ಸೌಂದರ್ಯವಾಗಿರಬೇಕು, ನಾನು ಆರೋಗ್ಯವಾಗಿರಬೇಕು, ನಾನು ತುಂಬಿಕೊಳ್ಳಬೇಕು, ನಾನು ಐಶ್ವರ್ಯವಂತನಾಗಬೇಕು, ಕುಬಾರನಾಗಬೇಕು, ಎಲ್ಲ ನನ್ನ ಸೊತ್ತು. ಇದು ಸ್ಕಾರ್ಚ್ ಎಂಬ ಪದ. ಮತ್ತೊಂದು ಅಗಾಪೆ, ಸಂಪೂರ್ಣ ಪ್ರೀತಿ, ದೇವರ ಪ್ರೀತಿ, ಬಿಟ್ಟು ಕೊಡುವಂಥದ್ದು, ಸೋತು ಹೋಗುವಂಥದ್ದು. ವಿಧೇಯತೆ, ವಿಧೇಯತೆ ತನ್ನನ್ನೇ ಬಿಟ್ಟು ಕೊಡುವಂಥದ್ದು ಎರಡು ಪ್ರೀತಿ. ವಿಧೇಯತೆ ತನ್ನನ್ನೇ ಬಿಟ್ಟು ಕೊಡುವಂಥದ್ದು ದೇವರ ಪ್ರೀತಿ, ಸ್ವರ್ಗದ ಪ್ರೀತಿ. ಎಲ್ಲವನ್ನ ಪಡೆದು ಎದುರುಗೊಳ್ಳುವಂಥದ್ದು ಈ ಮಾನವ ಲೋಕದ ಪ್ರೀತಿ. ಕಾರಣ, ದೇವರ ಪ್ರೀತಿಯಿಂದ ಕಳಿಸಿಕೊಂಡಾಗ, ಲೋಕದಲ್ಲಿ ಪ್ರೀತಿಗೆ ಬಿದ್ದುಕೊಂಡಾಗ ಇದು ಸ್ಕಾಟ್ಸ್. ಅದನ್ನು ಸ್ಪಷ್ಟವಾಗಿ ನೋಡುವಾಗ ಆತನು ತನ್ನತನವನ್ನು ಕಳೆದುಕೊಳ್ಳುವಂಥದ್ದು. ಪ್ರೀತಿಯ ಸಹೋದರ ಸಹೋದರಿ, ಇಂದು ನಾವು ಯಾವುದನ್ನು ಆಯ್ದುಕೊಂಡಿದ್ದೇವೆ? ವಿಧೇಯತೆಯಿಂದ ಸೋತು ಹೋಗುವುದು, ಮತ್ತೊಬ್ಬನಿಗೆ ಕೊಡುವುದು, ಆದರೆ ಮತ್ತೊಬ್ಬನಿಂದ ಎಲ್ಲವನ್ನು ಪಡೆದುಕೊಳ್ಳಲು ಇಚ್ಛಿಸುವುದು, ನನಗೆ ಎಲ್ಲ ಬೇಕು ಎಂದು ಕಬಳಿಸಿಕೊಳ್ಳುವುದು. ಲೋಕದ ದೃಷ್ಟಿಯಲ್ಲಿ ಯಾವುದರಲ್ಲಿದ್ದಾವೆ? ಇಡೀ ಮಾನವ ಕೋಟಿ ಲೋಕದ ದೃಷ್ಟಿಯಲ್ಲಿ ಬಿದ್ದುಕೊಂಡಿದೆ ಸ್ಕಾಟ್ಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮನುಷ್ಯನ ಸೃಷ್ಟಿ ಮಾಡಿದರು. ದೈವದತ್ತ ಮಹಿಮೆಯನ್ನು ಕಳೆದುಕೊಂಡಾಗ, ಆಜ್ಞೆಗಳನ್ನು ಉಲ್ಲಂಘಿಸಿದಾಗ ಅವನು ಪಡೆದುಕೊಂಡದ್ದು ಶಾಶ್ವತ ಮರಣ. ದೇವರು ಸೃಷ್ಟಿತ್ತು ಮರಣಕ್ಕಲ್ಲ, ಬದಲಾಗಿ ಪರಂಧಾಮದಲ್ಲಿ ಶಾಶ್ವತವಾಗಿ ಈ ದೇಹ ಸಮೇತವಾಗಿ ದೇವರ ಬಾಂಧವ್ಯದಲ್ಲಿ ಬಾಳುವುದಾಗಿತ್ತು. ಯಾವಾಗ ದೇವರಿಗೆ ಅವಿಧೇಯನಾದನೋ, ಈ ದೇಹವು ನಾಶವಾಗುವುದಕ್ಕೂ, ಜೀವ ಅಳಿದು ಹೋಗುವುದಕ್ಕೂ, ಆತ್ಮವನ್ನು ಬಿಟ್ಟುಕೊಡುವುದಕ್ಕೂ ಮನುಷ್ಯ ತಾನಾಗಿ ತನ್ನ ಸಮಾಧಿಯನ್ನು ತೋಡಿಕೊಂಡ್ಬಿಟ್ಟ. ಹಾಗಾಗಿದೆ ದೇವರು ಕೊಟ್ಟ ಸ್ವಂತ ಆತ್ಮವು ದೇವರಿಗೆ ಸಂದಾಯವಾಗಬೇಕು. ಇದು ದೇವರ ಕಲ್ಪನೆ ಆಯಿತು. ಎಷ್ಟು ಈ ದೇವರ ಪ್ರೀತಿಯಲ್ಲಿ ನಾವು ಧ್ಯಾನಿಸುವಾಗ, ಪ್ರೀತಿಯ ಸಹೋದರ ಸಹೋದರಿ, ಆದಿ ತಂದೆ ಆದಾಮ ಮಣ್ಣಿನಿಂದ ಆದವ, ಮಣ್ಣಿನಿಂದ ಆತನ ಸೃಷ್ಟಿ ಮಾಡಿದರು. ಶ್ವಾಸದಲ್ಲಿ ತನ್ನ ಜೀವ ಆತ್ಮವನ್ನು ನೀಡಿದರು. ಆದಿಕಾಂಡ 2:7. ಎಷ್ಟು ಪ್ರೀತಿಸಿದರು, ಒಬ್ಬಿ ಮುದ್ದಾಡಿದರು, ಆತನಿಗೆ ಸರಿ ಬೀಳುವಂತಹ ಸಹಾಯಕಿಯನ್ನು ನೀಡಿದರು. ಅವಳು ಮೊದಲನೇ ತಾಯಿ. ಆದರೆ ಆತನು ತಪ್ಪು ಮಾಡಿದ್ದರಿಂದ ಅವನಿಗೆ ಆಯುಷ್ಕಾಲಗಳೊಂದು ನಿಗದಿಯಾಯಿತು. ಮೊದಲ ತಂದೆ 930 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಜೀವಿಸಿದ. 9 ತಲೆಮಾರು. 10ನೇ ತಲೆಮಾರಿನಲ್ಲಿ ಮರಣ ಹೊಂದಿದ. ಹಾಗಾದರೆ ಅವನು ದೇವರ ಕರುಣೆ ಕೃಪೆಗೆ ತುಂಬಿಕೊಂಡ. ಆದರೆ ಮುಂದಿನ ದಿನಗಳನ್ನು ನೋಡುವಾಗ ಮನುಷ್ಯನು ಮಾಡುವ ಒಂದೊಂದು ಅಪರಾಧಗಳನ್ನು ಲೆಕ್ಕಿಸಿದ ದೇವರು ಆತನ ಮಗನಾದ ಕಾಯಿನನು ತನ್ನ ಪ್ರೀತಿಯ ಜೊತೆ ಹುಟ್ಟಿದ ಏಬೇಲನನ್ನು ಕೊಂದು ಬಿಟ್ಟಾಗ ಭೂಮಿಯು ರಕ್ತಾಪಾರವನ್ನು ಪಡೆದುಕೊಂಡಿತ್ತು. ಭೂಮಕ್ಕೆ ರಕ್ತವು ಚೆಲ್ಲಿತು. ಅಂತ ಭೂಮಿಯ ರಕ್ತಕ್ಕೆ ಇಂದು ನೀವು ಬೆಲೆಯನ್ನು ತೆರಬೇಕಾಗಿದೆ. ರಕ್ತದ ಬೆಲೆ ಜೀವ. ರಕ್ತವೆಂದರೇನು? ಜೀವ. ನನಗೆ ಜೀವವಿದೆ, ರಕ್ತವಿದೆ. ನಾನು ಜೀವವನ್ನು ಕಳೆದುಕೊಂಡಾಗ ನನಗೆ ರಕ್ತವಿಲ್ಲ. ಆತ್ಮವು ದೇಹದಿಂದ ಬೇರ್ಪಡುತ್ತದೆ. ಆ ಜೀವದ ಅಮೂಲ್ಯ ಬೆಲೆ ಎಂತದ್ದು? ಭೂಮಿಗೆ ಚೆಲ್ಲಲ್ಪಟ್ಟಂತ ರಕ್ತ. ಪ್ರೀತಿಯ ಸಹೋದರ ಸಹೋದರಿ, ಇಡೀ ವಿಶ್ವದ ಭೂಮಿಯಲ್ಲಿ ಎಷ್ಟು ರಕ್ತ ಚೆಲ್ಲಲ್ಪಟ್ಟಿದೆ. ಚರಿತ್ರೆ ಘಟನೆ ನೋಡುವಾಗ, ಹಿಂದೆ ಹಾದು ನೋಡುವಾಗ ಎಷ್ಟು ರಕ್ತ ಭೂಮಿಯಲ್ಲಿ ಚೆಲ್ಲಿದೆ. ಪ್ರತಿದಿನ ಎಷ್ಟು ರಕ್ತಾಪರಾಧಗಳು ನಡೆಯುತ್ತವೆ. ಒಂದೊಂದು ತೊಟ್ಟು ರಕ್ತಕ್ಕೂ ದೇವರ ಮುಂದೆ ಲೆಕ್ಕ ಕೇಳುವುದುಂಟು. ಒಂದೊಂದು ತೊಟ್ಟು ರಕ್ತವು ದೇವರನ್ನ ಕೂಗಿ ಕರೆಯುತ್ತಿದೆ. ಕಾಯನನು ಆಬೇಲನ್ನು ಕೊಂದಾಗ ಭೂಮಿಗೆ ಬಿದ್ದ ಆ ಪರಿಶುದ್ಧ ರಕ್ತವು, ಮೊದಲ ರಕ್ತ ಭೂಮಿಗೆ ಬಿದ್ದಾಗ, ಅಪ್ಪ ನನಗೆ ನ್ಯಾಯವನ್ನು ದೊರಕಿಸು, ರಕ್ತ ಕೂಗಿತು. ಎಷ್ಟು ಕೋಟಿ ಕೋಟಿ ರಕ್ತ ಇಂದು ಭೂಮಿಯಿಂದ ಕೂಗುತ್ತಿದೆ. ಆ ರಕ್ತದ ಬೆಲೆಯನ್ನ ಇಂದು ನಾವು ತೆರಬೇಕಾಗಿದೆ. ಶಾಶ್ವತ ಮರಣ. ಮನುಷ್ಯನ ಅವಧಿಯತೆಯಿಂದ ದೇವರು ಒಂದು ಆಯುಷ್ಕಾಲಗಳನ್ನು ನೀಡಿದರು. ಮನುಷ್ಯನ ಆಯುಷ್ಕಾಲಗಳು 120. ತದನಂತರ ಮುಂದುವರಿಸುವಾಗ ಕೀರ್ತನೆಗಳ ಪುಸ್ತಕ 90 ವಾಕ್ಯ 10 ಬೋಧಿಸುತ್ತದೆ. ಮಾನವನ ಆಯುಷ್ಕಾಲಗಳು 70. ಬಲ ಮೀರಿದರೆ 80. ಆಯುಷ್ಕಾಲಗಳು 70 ಫಿಕ್ಸೆಡ್.
ದೇವರು ನಿಗದಿಸಿದಂತ ಆಯುಷ್ಕಾಲಗಳ 70, 730, 770 ನಮ್ಮ ಪೂರ್ವಜರು ಬಾಳಿದ ಕಾಲವೆಂತದ್ದು. ಆದಾಮನ ಮೊಮ್ಮಗ 970 ವರ್ಷಗಳನ್ನ ಬಾಳಿದ. ಆದಾಮನು 930 ವರ್ಷಗಳನ್ನ ಬಾಳಿದ. ಇಂದು ಕೊನೆಯ 2 ಅಂಕಿ 70 ವರ್ಷಗಳು. ಕಷ್ಟ ಸಂಕಟಗಳೇ ಇದರ ಆಡಂಬರ. ತಾಯಿಯ ಗರ್ಭದಿಂದ ಪ್ರಾರಂಭದ ವೇದನೆ, ಮರಣದ ಮಣ್ಣಿಗೆ ಹೋಗುವವರೆಗೂ ಅನೇಕ ವೇದನೆಗಳು. ಯಾಕೆ ಈ ವೇದನೆಗಳು? ದೇವರ ಪ್ರೀತಿಯಿಂದ ನೀನು ದೂರವಾದ, ನಾನು ದೂರವಾದ ಕಾರಣಕ್ಕಾಗಿ. ಹಾಗಾದ್ರೆ ಪ್ರೀತಿ ಅಂತದ್ದು, ಪ್ರೀತಿ ಅಂತ ಲವ್. ದೇವರ ಪ್ರೀತಿ ಅಂತದ್ದು ಅನ್ಕಂಡೀಷನ್ ಲವ್, ಷರತ್ತು ಬದ್ಧವಿಲ್ಲದ ಪ್ರೀತಿ. ಷರತ್ತುಗಳಿಲ್ಲ ದೇವರ ಪ್ರೀತಿಗೆ, ಷರತ್ತುಗಳಿಲ್ಲ. ಅಗಾಪೆ, ಸ್ಕಾರ್ಚ್, ಷರತ್ತುಗಳುಂಟು. ಇದು ಲೋಕದ ಪ್ರೀತಿ. ವಿವಾಹವಾದ ಪತಿ ಪತ್ನಿ ಬಾಂಧವ್ಯದ ಜೀವಿತದಲ್ಲಿ ಆ ಇಬ್ಬರ ಬಾಂಧವ್ಯ ಪ್ರೀತಿ ಸಂಕೇತ. ಆದಮ ಹವ್ವಳು ದೇವರು ಜೊತೆ ಮಾಡಿದ್ದು, ದಾಂಪತ್ಯ ಜೀವನ ಪ್ರಾರಂಭಿಸಿದ್ದು ದೇವರ ಪ್ರೀತಿಯ ಸಂಕೇತ. ಆ ಇಬ್ಬರು ಪ್ರೀತಿಯಲ್ಲಿ ಒಂದಾದಾಗ ಅವರಿಗೆ ಜನ್ಮ ತಾಳುವಂತ ಮಕ್ಕಳು ಪ್ರೀತಿಯ ಮೂಲ, ಪ್ರೀತಿಯ ಸಂಕೇತ, ಕೊಡುಗೆ, ದೇವರು ಕೊಟ್ಟ ಕೊಡುಗೆ. 6 ದಿನಗಳು ಸೃಷ್ಟಿಯನ್ನ ಮಾಡಿದ ದೇವರು 7ನೇ ದಿನ ವಿಶ್ರಾಂತಿಯನ್ನು ಪಡೆದುಕೊಂಡರು. ಕೊನೆಯದಾಗಿ ಮನುಷ್ಯನಿಗೆ ಕೊಟ್ಟಂತ ಅಧಿಕಾರ, ಸೃಷ್ಟಿಯ ಕಾರ್ಯವನ್ನ ಮಕ್ಕಳಿಗೆ ಕೊಟ್ಟರು. ಎಲ್ಲವನ್ನ ನಾನು ಹುಟ್ಟುವುದಕ್ಕೆ ಮುನ್ನ, ನೀನು ಹುಟ್ಟುವುದಕ್ಕೆ ಮುನ್ನ ಈ ಭೂಮಿಯಲ್ಲಿ ದೇವರು ನನಗಾಗಿ ಎಲ್ಲವನ್ನು ಸಿದ್ಧ ಮಾಡಿದರು. ಏನನ್ನು ಕೊಂಡುಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಭೂಮಿಯಲ್ಲಿ ಎಲ್ಲವೂ ಇದೆ. ನಾನು ಹುಟ್ಟಿದ ನಂತರ ಹೊಸದಾಗಿ ದೇವರು ಏನನ್ನು ಸೃಷ್ಟಿಸಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲವನ್ನ ದೇವರು ನನಗಾಗಿ ನಿಗದಿಪಡಿಸಿದ್ದಾರೆ, ನಾನು ಪಡೆದುಕೊಂಡವ. ಇದು ದೇವರ ಮುಂದಾಲೋಚನೆ. ಅದನ್ನು ಅರ್ಥೈಸಿಕೊಳ್ಳಲು ನಾನು ದೇವರನ್ನು ಪ್ರೀತಿಸಲಿಲ್ಲ. ನನ್ನ ಮೇಲೆ ಪೂರ್ಣ ಅಧಿಕಾರವುಳ್ಳ ದೇವರಿಗೆ ನನ್ನ ವಿಧೇಯನಾಗಲಿಲ್ಲ. ಅವಿಧೇಯತೆ ಇಂದು ನಾನು ಮಣ್ಣು ತಿನ್ನುವಂತಾಗಿದೆ. ಆದಮ ಅವಳ ಪ್ರೀತಿಯಲ್ಲಿ ಕೊರತೆ ಉಂಟಾದ್ದು ಪಾಪ ಮಾಡಿದಾಗ, ದೇವರಿಂದ ದೂರವಾದಾಗ ಅವರಲ್ಲಿ ಒಬ್ಬರನ್ನೊಬ್ಬರ ದೂರುವಂತ ಒಂದು ಪರಿಸ್ಥಿತಿಗೆ ಬಂದದ್ದು. ಆದಿಕಾಂಡ 3ನೇ 15ನೇ ವಾಕ್ಯ ನೋಡುವಾಗ ಅವಿಧೇಯತೆ, 9 ಹೊತ್ತು ಅವಿಧೇಯತೆ. ಯಾದವನ ನೀನು ಎಲ್ಲಿದ್ದಿ ಎಂದು ಕೇಳಿದಾಗ ಅವನು ಅವಿತುಕೊಂಡಂತ ಸ್ಥಿತಿಯಲ್ಲಿ ಮಾಡಿದ ತಪ್ಪಿಗಾಗಿ ಪ್ರಶ್ನೆ ಕೇಳುವಾಗ ಅವನು ತನ್ನ ಪತ್ನಿಯನ್ನು ದೂರಿದ. ಪತ್ನಿ ಪಿಶಾಚಿಯನ್ನು ದೂರಿದ. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದ ಸ್ಥಿತಿ. ಇಂದು ನನ್ನ ನಿಮ್ಮ ಜೀವಿತದಲ್ಲಿ ನಾವು ಮಾಡಿದ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಕಾರಣ ಲೋಕದ ಪ್ರೀತಿ. ಸ್ಕಾಟ್ಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸ್ವಾಮಿ ಯೇಸುವೇ, ನನ್ನನ್ನು ಕರುಣಿಸಿರಿ. ನಾನು ಅರ್ಥೈಸಿಕೊಳ್ಳುವಂತೆ ನನ್ನ ಜ್ಞಾನವನ್ನು ತೆರೆಯಿರಿ. ನನ್ನ ಆಲೋಚನೆಯನ್ನು ತೆರೆಯಿರಿ. ನಾನು ಅರ್ಥೈಸಿಕೊಳ್ಳುವಂತೆ ದೇವರ ಪ್ರೀತಿಯನ್ನು ಅರ್ಥೈಸಿಕೊಳ್ಳುವಂತೆ ಆತ್ಮದ ಕಣ್ಣುಗಳನ್ನು ತೆರೆಸಿರಿ. 2 ಪೇತ್ರ 2ನೇ ಅಧ್ಯಾಯದ 19ಕ್ಕೆ ಒಬ್ಬನು ಯಾವುದಕ್ಕೆ ಸೋಲುತ್ತಾನೋ ಅದಕ್ಕೆ ಅವನು ಗುಲಾಮನಾಗುತ್ತಾನೆ. ಒಬ್ಬನು ಯಾವುದಕ್ಕೆ ಸೋಲುತ್ತಾನೋ ಅದಕ್ಕೆ ಅವನು ಗುಲಾಮನಾಗುತ್ತಾನೆ. ಗುಲಾಮ. ಯಾವುದು ಗುಲಾಮ? ಮನೆಯ ಆಳು. ಗುಲಾಮನ ಸ್ಥಿತಿ ಯಾವುದು ಸ್ಥಿತಿ? ನೀನು ಯಾವುದಕ್ಕೆ ಸೋಲುತ್ತೀಯೋ ಅದಕ್ಕೆ ನೀನು ಗುಲಾಮ. ನೀನು ಕುಡಿತಕ್ಕೆ ದಾಸನಾಗಿದ್ದೀಯೋ ಅದಕ್ಕೆ ನೀನು ಗುಲಾಮ. ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದ 34ನೇ ವಾಕ್ಯ. ಪಾಪಕ್ಕೆ ಗುಲಾಮ, ಪಾಪಕ್ಕೆ ಮಾರಿಕೊಂಡವ. ನೀನು ಕಳ್ಳತನಕ್ಕಾದರೆ ನೀನು ಕಳ್ಳತನಕ್ಕೆ ದಾಸ, ಗುಲಾಮ. ನೀನು ಯಾವುದಕ್ಕೆ ಸೋಲುತ್ತೀಯೋ ಅದಕ್ಕೆ ನೀನು ಗುಲಾಮ. ನೀನು ವಂಚನೆಗೆ ಗುಲಾಮ, ಮೋಸಕ್ಕೆ ಗುಲಾಮ, ವ್ಯಭಿಚಾರಕ್ಕೆ ಗುಲಾಮ, ಕೋಪಕ್ಕೆ ಗುಲಾಮ, ದ್ರೋಹಕ್ಕೆ ಗುಲಾಮ, ಮತ್ತೊಬ್ಬನ ಐಶ್ವರ್ಯ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಗುಲಾಮತನ, ಸುಳ್ಳು ಹೇಳುವುದು ಗುಲಾಮ. ಅದಕ್ಕೆ ನೀನು ಅಧೀನ. ಪಾಪ ಮಾಡುವನು ಪಾಪಕ್ಕೆ ದಾಸ. ನೀನು ಪಾಪಕ್ಕೆ ಸೋತಾಗ ಪಾಪಕ್ಕೆ ನೀನು ದಾಸ. ಪಾಪ ನಿನ್ನ ಮೇಲೆ ಆಡಳಿತ ಮಾಡುತ್ತದೆ. ಅದು ಹೇಳಿದಂತೆ ನೀನು ಕೇಳಬೇಕು.
ಹಾಗಾದರೆ ನನ್ನಲ್ಲಿರುವಂತಹ ವಕ್ರದೃಷ್ಟಿ, ನನ್ನಲ್ಲಿರುವಂತಹ ನ್ಯೂನತೆ ಎಂಥದ್ದು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಾಮಿ ಯೇಸುವೇ, ನನ್ನಲ್ಲಿರುವಂತ ಸೋತು ಹೋಗುವಂತ ಗುಲಾಮತನದ ಎಲ್ಲ ಹಂತಗಳನ್ನು ನನಗೆ ತಿಳಿಸಿಕೊಡಿರಿ. ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡುವಂತ ಪ್ರೀತಿಯನ್ನ ಕಳೆದುಕೊಂಡಂತ ಎಲ್ಲ ಅವಿಧೇಯತೆಯನ್ನ ನಾನು ಅರ್ಥೈಸಿಕೊಳ್ಳುವಂತ ಆತ್ಮದ ಕಣ್ಣುಗಳನ್ನು ತೆರೆಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಪ್ರೀತಿಸಿದರು. ತಪ್ಪು ಮಾಡಿದ ಆದಾಮನಿಗೆ ಶಾಶ್ವತವಾಗಿ ಆತನನ್ನ ಬೇರ್ಪಡಿಸಲಿಲ್ಲ. ಏದೇನ್ ತೋಟದಿಂದ, ಸ್ವರ್ಗ ಸಾಮ್ರಾಜ್ಯದಿಂದ ಬೇರ್ಪಟ್ಟ. ತಪ್ಪು ಮಾಡಿದ ತಮ್ಮನನ್ನು ಕೊಂದಂತ ಕಾಯಿನನ್ನ ದೇವರು ಕೊಲೆ ಮಾಡಲಿಲ್ಲ, ಬದಲಾಗಿ ಆತನಿಗೆ ಎಚ್ಚರಿಕೆ ನೀಡಿ ಭವಿಷ್ಯದ ದಿನಗಳ ಸೃಷ್ಟಿಸಿದರು. ಮುಂದಿನ ದಿನಗಳು ಪೂರ್ಣವಾಗಿ ಸೃಷ್ಟಿಕರ್ತರ ದೇವರು ಮಕ್ಕಳಿಂದ ಬೇರ್ಪಟ್ಟರು, ಅದೃಶ್ಯನಾದರು. ಸದೃಶ್ಯನಾದ ಪ್ರೀತಿಯುಳ್ಳ ದೇವರು ಅದೃಶ್ಯನಾದರು, ಆದರೂ ತನ್ನ ಪ್ರೀತಿಗೆ ಕುಂದುಗಳಿಲ್ಲ. ತಾನು ಮಾಡಿದ ಅಪರಾಧಕ್ಕಾಗಿ ಕಾಯಿನ ತಾನಿದ್ದ ಭೂಮಿಯನ್ನು ಬಿಟ್ಟು ಮರೆಯಾಗಿ ಓಡಿ ಹೋದ, ದೂರ ಓಡಿ ಹೋದ. ನಾನಿರುವಂತ ನೆಲೆಯಲ್ಲಿ ಇರಲು ಸಾಧ್ಯವಿಲ್ಲ, ಕಾರಣ ಆ ರಕ್ತ ನಿನ್ನನ್ನು ತಟ್ಟುತ್ತಿದೆ, ಬೆನ್ನಟ್ಟುತ್ತಿದೆ, ಓಡಿ ಹೋದ. ಆದರೂ ಕಾಯನಿಗೆ ದೇವರು ನೆಲೆಯನ್ನು ಕೊಟ್ಟರು. ಆ ಸ್ವಭಾವ ನಮ್ಮಲ್ಲಿದೆ. ಆ ಸ್ವಭಾವಗಳು ನಮ್ಮಲ್ಲಿರುವುದರಿಂದ ದಾಸತ್ವನನ್ನ ಆಳ್ವಿಕೆ ಮಾಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಹಾಗಾದ್ರೆ ನೀನು ಯಾವುದಕ್ಕೆ ದಾಸ, ಯಾವುದಕ್ಕೆ ಗುಲಾಮ? ನಾನು ಯಾವುದಕ್ಕೆ ದಾಸ, ಯಾವುದಕ್ಕೆ ಗುಲಾಮ? ಚಿಂತಿಸುವ ದಿನಗಳು. ದೇವರೆಡೆಗೆ ತಿರುಗಿಕೋ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಾಶ್ವತವಾದ ಈ ಭೂಮಿಯಲ್ಲಿ ಜೀವಿಸುವುದಕ್ಕಾಗಿ ದೇವರು ನನ್ನನ್ನು ಏದೇನ್ ತೋಟಕ್ಕೆ ಹಾಕಿದರು. ಆದರೆ ಇಂದು ಶಾಶ್ವತವಲ್ಲ. ನಾವು ಈ ಭೂಮಿಗೆ 70 ವರ್ಷಗಳ ಕಾಲ ಮಾತ್ರ, ಬಲೆ ಹೆಚ್ಚಿದರೆ 80, ಕೆಲವರಿಗೆ 100 ವರ್ಷಗಳ ಕಾಲ ಬೋನಸ್. ಹುಟ್ಟಿನಲ್ಲೇ ಸಾವು, ಬಾಲ್ಯದಲ್ಲೇ ಸಾವು, ಯೌವನ ಕಾಲದಲ್ಲಿ ಸಾವು, ವೈವಾಹಿಕ ಜೀವನದಲ್ಲಿ ಸಾವು. ಸಾವಿನ ದಿನಗಳನ್ನು ಎದುರು ನೋಡಲು ಸಾಧ್ಯವಿಲ್ಲ. ಯಾವ ಕ್ಷಣದಲ್ಲಾದರೂ ಸಹ ಬರಬಹುದು. ಆಗಿರುವಾಗ ನಮ್ಮ ಸಾವಿನ ದಿನಗಳು ಯಾವ ಕ್ಷಣವು ನಾವು ಊಹಿಸಲು ಸಾಧ್ಯವಿಲ್ಲ. ಈ ಭೂಮಿಯಲ್ಲಿ ನಾವು ಆಗಂತುಕರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 1 ತಿಮೋತಿ 6ನೇ ಅಧ್ಯಾಯದ 7ನೇ ವಾಕ್ಯ ಬೋಧಿಸುತ್ತದೆ, ನಾನು ಈ ಭೂಮಿಯಲ್ಲಿ ಹುಟ್ಟಿದಾಗ ನಾನು ಏನನ್ನೂ ತರಲಿಲ್ಲ. ನಾನು ಈ ಭೂಮಿಯಿಂದ ಬೇರ್ಪಟ್ಟು ಹೋಗುವಾಗ ಏನನ್ನೂ ಕೊಂಡು ಹೋಗುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಹಾಗಾದರೆ ಈ ಕೆಲವು ಕಾಲ ಈ ಭೂಮಿಗೆ ಬಂದದ್ದು ಆಯುಷ್ಕಾಲಗಳು 70-80 ವರ್ಷಗಳು. ದೇಹವು ಸೋತು ಹೋಗುತ್ತದೆ, ಬಳಲಿ ಹೋಗುತ್ತದೆ, ಯೌವನ ಕಾಲದ ಶಕ್ತಿಯು ಕುಂದಿ ಹೋಗುತ್ತದೆ. ನನ್ನ ಈ ಭೂಮಿಯ ಪಯಣಗಳು ಮುಗಿಯುತ್ತಿದೆ. ಹಾಗಾದ್ರೆ ನಾ ಈ ಭೂಮಿಗೆ ಬಂದದ್ದು ಶಾಶ್ವತಕ್ಕಲ್ಲ, ಬದಲಾಗಿ ತಾತ್ಕಾಲಿಕವಾದ ಜೀವನಕ್ಕೆ ಬಂದ ಆಗಂತುಕ. ಈ ಭೂಮಿಗೆ ಬಂದ ನಾವು ಆಗಂತುಕರಷ್ಟೇ. ನಮ್ಮ ಪೂರ್ವಜರು, ಹಿರಿಯರು, ಬಂಧು ಬಳಗ ಕೋಟ್ಯಾನುಕೋಟಿ ವರ್ಷಗಳು ಬಾಳಿದವರು ಈ ಭೂಮಿಯಲ್ಲಿ ನೆಲೆಯಿಲ್ಲ. ಅವರು ಮಣ್ಣಲ್ಲಿ ಮಣ್ಣಾಗಿ ಹೋದರು. ನಾನು ನೀನು ಮಣ್ಣಾಗಿ ಹೋಗುವಂತ ಕಾಲ ಸಮೀಪದಲ್ಲಿದೆ. ಆಗಿರುವಾಗ ಏನನ್ನ ಕೂಡಿಟ್ಟುವುದಕ್ಕಾಗಿ ನೀನು ದುಡಿತಿರುವೆ? ಯಾವುದಕ್ಕಾಗಿ ನೀನು ವಂಚಿಸಿ ಮೋಸ ಮಾಡುತ್ತಿರುವೆ? ದೇವರ ಪ್ರೀತಿಗೂ ಈ ಲೋಕಕ್ಕಿರುವಂತಹ ಸಂಬಂಧದಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಂಡಿದ್ದೀಯಾ? ಯೋಚಿಸಬೇಕಾದ ದಿನಗಳು. ನಾನು ಈ ಭೂಮಿಯಲ್ಲಿ ಜನ್ಮ ತಾಳುವಾಗ ನಾನು ಏನನ್ನೂ ತರಲಿಲ್ಲ. ಇಲ್ಲಿಂದ ತೆರಳುವಾಗ ನಾನು ಏನನ್ನೂ ಕೊಂಡುಕೊಂಡು ಹೋಗುವುದಿಲ್ಲ. 1 ತಿಮೋತಿ 6ನೇ ಅಧ್ಯಾಯದ 7ನೇ ವಾಕ್ಯ ಸ್ಪಷ್ಟವಾಗಿ ಬೋಧಿಸುತ್ತದೆ. ಹಾಗಾದ್ರೆ ಏನು ಕೊಂಡುಕೊಂಡು ಹೋಗುವುದಕ್ಕಾಗಿ ನಾನು ಇಲ್ಲಿ ದುಡಿಯುತ್ತಿದ್ದೇನೆ? ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯಲ್ಲಿ ಹುಟ್ಟಿದಾಗ ಹಣೆ ಬೆವರನ್ನ ಸುರಿಸಿ ದುಡಿದು ಕವಳವನ್ನ ತಿನ್ನಬೇಕೆಂಬುದಾಗಿ ದೇವರ ವಾಕ್ಯ ಆದಿಕಾಂಡದ 4ನೇ ಅಧ್ಯಾಯದಲ್ಲಿ ಬೋಧಿಸುತ್ತಾರೆ. ನಾವು ದುಡಿದು ತಿನ್ನಬೇಕಾದವರು. 1 ಮತ್ತು 2ನೇ ಅಧ್ಯಾಯ ನೋಡುವಾಗ ನಾವು ದುಡಿದಕ್ಕಾಗಿ ದೇವರು ಭೂಮಿಯನ್ನು ಕೊಟ್ಟರು. ಕೂಳನ್ನು ಕೊಟ್ಟದ್ದು ಸಂಪಾದಿಸುವಂತ ನನ್ನ ಬೆವರಣಿಗಳಿಂದ ಏನನ್ನು ಕೊಂಡು ಹೋಗಬಾರದು. ಯಾವುದಕ್ಕಾಗಿ ದುಡಿಯಬೇಕು?
ಒಂದು ದಿನ ಆತ್ಮ ದೇವರ ಮುಂದೆ ನಿಲ್ಲುವಾಗ ಇದಕ್ಕೆಲ್ಲಕ್ಕೂ ನಾನು ಉತ್ತರವನ್ನು ಕೊಡಲೇಬೇಕಾಗಿದೆ. ಹಾಗಾದರೆ ದೇವರ ಆ ಪ್ರೀತಿಯಲ್ಲಿ ನಾವು ಮತ್ತೊಮ್ಮೆ ಚೇತನಕಾರಿಯಾದ ಜೀವಿತವನ್ನು ಬಾಳಬೇಕಾದರೆ ದೇವರ ಜೊತೆಯಲ್ಲಿ ಬಾಳುವಂಥದ್ದು ಅಗಾಪೆ. ದೇವರು ಎಷ್ಟು ಪ್ರೀತಿಯುಳ್ಳವರು. ನೀನು ಏನೇ ಮಾಡಿದರೂ ದೇವರು ಕೋಪಗೊಳ್ಳವನಲ್ಲ, ಕಾರಣ ಆತನು ಶಾಂತಿದಾಯಕ. ಮಕ್ಕಳು ಕಳ್ಳರು, ವಂಚಕರು, ಮೋಸಕರು, ವ್ಯಭಿಚಾರರು ಹೆತ್ತ ತಂದೆ ತಾಯಿಗಳು ಮರೆಮಾಚಿ ಪ್ರೀತಿಸುತ್ತಾರೆ. ಹಾಗಾದರೆ ಸೃಷ್ಟಿಕರ್ತರಾದ ದೇವರು, ಜೀವ ಕೊಟ್ಟ ದೇವರು ತನ್ನ ಮಕ್ಕಳು ಮಾಡಿದ ದ್ರೋಹಕ್ಕಾಗಿ ಕಣ್ಣೀರಿಟ್ಟು ವೇದನೆ ಪಡುತ್ತಾರೆ ವಿನಃ ದಂಡಿಸುವ ದೇವರಲ್ಲ. ನನ್ನ ಮಗ ಒಂದನ್ನ ಎಚ್ಚರಿಸಿಕೊಳ್ಳುತ್ತಾನೆ, ನನ್ನ ಮಗಳೊಂದಿನ ಎಚ್ಚರಿಸಿಕೊಳ್ಳುತ್ತಾಳೆ. ಎಚ್ಚರಿಕೆಗಾಗಿ ದೇವರು ಕಾಯುವಾಗ ನೀನು ಎಚ್ಚರಗೊಳ್ಳು. ತಾತ್ಕಾಲಿಕವಾದ ಈ ಜೀವನ ಬಿಟ್ಟುಕೊಡು. ಇಂದು ರಾತ್ರಿ ನಿದ್ರಿಸುತ್ತೀಯಾ, ನಾಳೆ ಹೇಳುವಾಗ ನೀನು ಹೇಳುತ್ತೀಯಲ್ವೋ ಮನೆಯ ಮುಂದೆ ಬೆಂಕಿ. ಹೃದಯವನ್ನ ಕೊಟ್ಟ ದೇವರು, ಉಸಿರನ್ನ ಕೊಟ್ಟ ದೇವರು, ಲಬ್ ಡಬ್ ಶಬ್ದದ ನಾಡಿ ಬಿಡಿತ ಯಾವಾಗಲಾದರೂ ನಿಲ್ಲಬಹುದು. ಅದಕ್ಕಾಗಿ ಈ ಲೋಕದಲ್ಲಿ ವ್ಯಾಮೋಹ. ದೇವರ ಪ್ರೀತಿಗೆ ನೀನು ತೆರಳುವಾಗ ಎಲ್ಲವೂ ನಶ್ವರ, ನೀರ ಮೇಲಿನ ಗುಳ್ಳೆ. ಇಡೀ ಸೃಷ್ಟಿಯಲ್ಲಿ ಕಾಣುವಂತಹ ಪಶು ಪಕ್ಷಿ ಕ್ರಿಮಿ ಕೀಟಗಳು, ವನ್ಯ ಮೃಗಗಳು, ಕಾಡು ಮೃಗಗಳು, ಸೌಮ್ಯ ಮೃಗಗಳು, ದುಷ್ಟ ಮೃಗಗಳು ಎಲ್ಲವೂ ದೇವರು ಸೃಷ್ಟಿಸಿದರು. ಆದರೆ ದೇವರ ಪ್ರೀತಿಯಿಂದ ಕಳಚಿಕೊಂಡವನು ತನ್ನ ಹೋಲಿಕೆಯಲ್ಲಿ ಪ್ರೀತಿಸಿದ ಮಗನು ಮಾತ್ರ, ದೇವರ ಮಕ್ಕಳು ಮಾತ್ರ. ಯಾವ ಪಶು ಪಕ್ಷಿ ಪ್ರಾಣಿಗಳು ಜೀವಗಳು ಇನ್ಯಾವುದು ಸಹ ದೇವರಾಜ್ಞೆ ಉಲ್ಲಂಘಿಸದ ಕಾರಣ ಆ ವಂಚನೆ ಮೋಸಗಳನ್ನ ಮಾಡೋಲ್ಲ, ದುಡಿಯಲ್ಲ, ಕೂಡಿಡಲ್ಲ, ಕೊಳ್ಳೆ ಹೊಡೆಯಲ್ಲ. ಕಾರಣ ದೇವರ ಪ್ರೀತಿಯಲ್ಲಿ ತುಂಬಿಕೊಂಡಿವೆ. ಸಕಾಲಕ್ಕೆ ದೇವರು ಎಲ್ಲವನ್ನ ಒದಗಿಸುತ್ತಾರೆ. ಯೆಹೋವ ಹೀರೆ ಎಲ್ಲವನ್ನ ಒದಗಿಸಿ, ಅವಾಗ ಕೊರತೆಗಳಿಲ್ಲ. ಕಾಡು ಮೃಗಗಳು, ಪಶುಪಕ್ಷಿ ಪ್ರಾಣಿಗಳು ಕೊರತೆ ಉಂಟು, ಶಾಪಿಂಗ್ ಉಂಟು. ಅದು ನಮಗೆ ಎಷ್ಟು ಶಾಪಿಂಗ್ ಇದ್ರೂ ಕೊರತೆ ಉಂಟು. ಕಾರಣ ನನ್ನ ದುರಿಚ್ಛೆ. ಅವುಗಳಿಂದ ಬೇರ್ಪಡಬೇಕು. ಕಾರಣ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ಅವರು ಕರೆ ಕೊಡುವಂಥದ್ದು ಎಂಥದ್ದಾಗಿದೆ? ಯೋಹಾನ 15:12 ವಾಕ್ಯ, ನೀನು ನಿನ್ನನ್ನು ಪ್ರೀತಿಸಿಕೊಂಡಂತೆ ನಿನ್ನ ನೆರೆಯವನ್ನ ಪ್ರೀತಿಸು. ನಿನ್ನನ್ನ ನೀನು ಪ್ರೀತಿಸಿಕೊಂಡಂತೆ ನಿನ್ನ ನೆರೆಯವನ್ನ ಪ್ರೀತಿಸು. ಸಾಧ್ಯವೋ? ಸಾಧ್ಯವೋ? ಸಾಧ್ಯವಿಲ್ಲ. ಕಾರಣ ನನ್ನನ್ನು ನಾನು ಪ್ರೀತಿಸುವಂತೆ ನನ್ನ ಹೆಂಡತಿಯನ್ನಾಗಲಿ, ಮಕ್ಕಳನ್ನಾಗಲಿ, ಬಂಧು ಬಳಗವನ್ನು ಸಮಾನಾಂತರವಾಗಿ ಪ್ರೀತಿಸಲು ಸಾಧ್ಯವಿಲ್ಲ. ಆದರೆ ದೇವರು ಬೋಧಿಸ್ತಾರೆ, ನಿನ್ನಂತೆ ನೀನು ಪ್ರೀತಿಸಂತೆ ನಿನ್ನ ನೆರೆಯವನ್ನ ಪ್ರೀತಿಸು. ಕಾರಣ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ನಾನು ನಿನ್ನ ಪ್ರೀತಿಸುತ್ತೇನೆ. ಅದಕ್ಕಾಗಿ ನಿನ್ನ ಈ ವೇದನೆ, ಶಾಪ, ಪಾಪ, ಮರಣದಿಂದ ಬಿಡುಗಡೆಗೊಳ್ಳೋದಕ್ಕಾಗಿ, ಶಾಪದಿಂದ ಬಿಡುಗಡೆಗೊಳಿಸಕ್ಕಾಗಿ ನಾನು ಈ ಲೋಕದಲ್ಲಿ ಮರಣ ಹೊಂದಿದೆ. ತಂದೆಯಾದ ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನ ಈ ಭೂಮಿಗೆ ದಾನವಾಗಿ ಇಟ್ಟು ಯಜ್ಞದ ಕುರಿಮರಿಯಾಗಿ ಸಮರ್ಪಿಸಿ ಕೊಟ್ಟರು. ಯೋಹಾನ 3:16. ದೇವರು ಎಷ್ಟು ಪ್ರೀತಿಯುಳ್ಳವರು. ತನ್ನ ಒಬ್ಬನೇ ಒಬ್ಬ ಮಗನನ್ನ ಭೂಮಿಗೆ ತನ್ನ ಮಕ್ಕಳಿಗೆ ಬಲಿಯನ್ನಿಗೆ ಕೊಟ್ಟು ಅವರ ಪರಿಶುದ್ಧ ರಕ್ತದಿಂದ ಶಾಪದಿಂದಲೂ ಪಾಪದಿಂದ ಬಿಡುಗಡೆಗೊಳಿಸಿದ್ದು ತಂದೆಯ ಪ್ರೀತಿ ಎಂಥದ್ದು. ಆ ಪ್ರೀತಿಯನ್ನು ಅರ್ಥೈಸಿಕೊಳ್ಳದ ಒಂದು ಸ್ಥಿತಿ ಈ ಭೂಮಿಯಲ್ಲಿರುವಂತ ನನ್ನ ನಿನ್ನ ಪ್ರೀತಿ. ಇಂದು ಆಧುನಿಕ ಯುಗ. ಗಂಡ ಹೆಂಡತಿಯನ್ನ ಪ್ರೀತಿಸಲು ಸಾಧ್ಯವಿಲ್ಲ, ಹೆಂಡತಿ ಗಂಡನನ್ನ ಪ್ರೀತಿಸಲು ಸಾಧ್ಯವಿಲ್ಲ, ದೇವರವರ ಕೊಟ್ಟಂತ ಮಕ್ಕಳನ್ನು ಅವರು ಪ್ರೀತಿಸಲು ಸಾಧ್ಯವಿಲ್ಲ, ಹೆತ್ತ ತಂದೆ ತಾಯಿಗಳೇ ಋಣ ತೀರಿಸಲು ಒಂದು ಕಿಂಚಿತ್ ಪ್ರೀತಿಯನ್ನು ತೋರಿಸಲು ಮಕ್ಕಳಿಗೆ ಸಾಧ್ಯವಿಲ್ಲ. ಕಾರಣ ಅವರು ಮೊಬೈಲ್ ಪ್ರೀತಿಸುವಂತದ್ದು, ಈ ಲೋಕವನ್ನು ಪ್ರೀತಿಸುವಂತದ್ದು ತಂದೆ ತಾಯಿಗಳನ್ನಲ್ಲ. ಅವರಿಗಿದು ಒಂದು ಸೌಖ್ಯ ಸಿಕ್ಕಿದೆ, 4G. ಅದಕ್ಕೆ ಕೊಡುವಂತ ಸ್ಥಾನ ತಂದೆ ತಾಯಿಗಳಿಗೆ ಕೊಡಲ್ಲ. ಮುಂದಿನ ದಿನಗಳಲ್ಲಿ 5G ತಂದೆ ತಾಯಿಗಳು ಒದಗಿಸಬೇಕು. ನೀನು ಹೆತ್ತ ತಂದೆ ಬೇಕಾಗಿಲ್ಲ, ಹೆತ್ತ ತಾಯಿ ಬೇಕಾಗಿಲ್ಲ. ಲೋಕದ ಪ್ರೀತಿಯಲ್ಲಿ ಬಿದ್ದು ಭೂಮಿಯಲ್ಲಿ ಕುಟುಂಬಗಳು ನಾಶವಾಗಿವೆ, ಸಮಾಜಗಳು ನಾಶವಾಗಿವೆ. ಒಟ್ಟಾಗಿ ಜೀವಿಸುವಂತ ಪ್ರಮೇಯವನ್ನು ಕಳೆದುಕೊಂಡಿದೆ. ಆದರೂ ದೇವರು ಕೊಟ್ಟಂತ ಒಂದು ವಾರ್ನಿಂಗ್, ನೀನು ಒಟ್ಟಾಗಿ ಕೂಡಿ ಬಳ್ಳುವಂತ ಒಂದು ಸಮಯ ಇದಾಗಿದೆ. ಪ್ರೀತಿಯ ಸಹೋದರಿ, ಮನೆಯೊಳಗಡೆ ಹೊತ್ತುಕೋ. ನೀನು ಕಳೆದುಕೊಂಡಂತ ಪ್ರೀತಿಯನ್ನ ಮತ್ತೆ ನೀನು ಕುಟುಂಬದಲ್ಲಿ ಸಂಪಾದಿಸು. ದೂರ ಇರುವಂತ ತಂದೆ ತಾಯಿಗಳು, ದೂರ ಇರುವಂತ ಮಕ್ಕಳು ಒಟ್ಟಾಗಿ ಕೂಡುವಂತ ಸಮಯ. ಅವರ ಕೋಪ ದ್ವೇಷಗಳು ಮಾಯವಾಗುವುದಕ್ಕೆ ದೇವರು ಕೊಟ್ಟಂತ ಒಂದು ಚಾನ್ಸ್.
ಮತ್ತೆ ದೇವರ ಪ್ರೀತಿಯಲ್ಲಿ ಒಂದಾಗುವಂಥದ್ದು. ಇದು ದೇವರ ಕೊಟ್ಟಂತ ಒಂದು ಅವಕಾಶವೆಂದು ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ಇದಾಗಿದೆ ಕುಟುಂಬದಲ್ಲಿ ಪ್ರೀತಿ. ಒಟ್ಟಾಗಿ ಬಾಳುವಂಥದ್ದು, ಒಟ್ಟಾಗಿ ಪ್ರಾರ್ಥಿಸುವಂಥದ್ದು, ಒಟ್ಟಾಗಿ ಭುಜಿಸುವಂಥದ್ದು. ಒಟ್ಟಾಗಿ ಬಾಳುವ ಕುಟುಂಬವು ನಿನ್ನ ಮನೆಯು ಒಂದು ದೇವಾಲಯ. ಅದಕ್ಕಾಗಿ ದೇವರು ಕೆಲವು ಕಾಲ ನಿನಗೆ ಕೊಟ್ಟಂತ ಒಂದು ಚಾನ್ಸ್. ಎಂತೆಂಥ ಮಹನೀಯರು ಈ ಭೂಮಿಯನ್ನ ಬಿಟ್ಟು ಓಡಿ ಹೋದರು. ಈ ಕ್ಷಣವು, ಮುಂದಿನ ಕ್ಷಣಗಳು, ಕಳೆದ ಕ್ಷಣಗಳು ಊಹಿಸಲು ಸಾಧ್ಯವಿಲ್ಲ. ಹಾಗಾದರೆ ಅವರು ಪಾಪಿಗಳು, ತಪ್ಪಿಸ್ತಸ್ಥರೋ? ನೆವರ್. ಅವರು ಪಾಪದಿಂದ ಮರಣ ಹೊಂದಿದ್ದಲ್ಲ. ದೇವರ ಯೋಜನೆ, ದೇವರ ಕರೆ. ನನ್ನನ್ನು ನಿನ್ನನ್ನು ಕರೆಯುವಾಗ ಸ್ವರಕ್ಕೆ ನೀನು ಹೋಗೊಡಲೇಬೇಕು. ಇಂದು ಅವರು, ನಾಳೆ ನಾನು ಮತ್ತು ನೀನು. ಆಗಿರುವಾಗ ಮರಣ ಹೊಂದಿದ್ದು ಪಾಪದ ನಿಮಿತ್ತವಲ್ಲ, ಬಟ್ ದೇವರ ಯೋಜನೆ ಮತ್ತು ಅವರ ಕಲ್ಪನೆ. ದೇವರಿಗೆ ಒಂದು ಕಲ್ಪನೆ ಉಂಟು. ಆ ದೇವರ ಕಲ್ಪನೆ ಯೋಜನೆ ಮೂಲಕ ನನ್ನ ಹಿರಿಯರು ಈಗ ಹಾದು ಹೋದರು. ಅವರನ್ನು ನೋಡಿ ನಾನು ನೀನು ಕಲಿಯಬೇಕಾದಂಥದ್ದು ಪ್ರೀತಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗೆಯಲ್ಲೇ ದೇವರು ಪ್ರೀತಿಯ ಬಗ್ಗೆ ಬೋಧಿಸಿದರು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ ವಾಕ್ಯದಲ್ಲಿ 4ನೇ ವಾಕ್ಯ ಬೋಧಿಸುತ್ತದೆ. ಇಸ್ರಾಯೇಲ್ ಜನಾಂಗಗಳೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿನ್ನ ದೇವರಾದ ಸರ್ವೇಶ್ವರನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ, ಪ್ರಯಾಣ ಮಾಡುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳು ನಿನ್ನ ಕೈಗೆ ಕಟ್ಟಿಕೋ. ಜ್ಞಾಪಕ ಕಟ್ಟಿಯಂತೆ ನಿಲುವು ಪಟ್ಟಿಗಳಲ್ಲೂ ತಲೆಬಾಗಿಲಿನ ಮೇಲೂ ಅವುಗಳನ್ನು ಬರೆ. ಅವನ ಜ್ಞಾಪಕಾರ್ಥವಾಗಿ ನಿನ್ನ ಮನೆಯ ಅಡ್ಡ ಮತ್ತು ನಿಲುವು ಪಟ್ಟಿಗಳಲ್ಲಿ ದ್ವಾರದಲ್ಲಿ ಅವುಗಳನ್ನ ಕುರಿತು ಬರೆ. ದೇವರ ಪ್ರೀತಿಯನ್ನು ಪ್ರತಿದಿನ ದೇವರ ಪ್ರೀತಿಯನ್ನು ಕುರಿತು ಮಕ್ಕಳಿಗೆ ಬೋಧಿಸು. ನೀನು ಹೊರಗೆ ಹೋಗುವಾಗಲೂ ಬರುವಾಗಲೂ ಈ ದೇವರ ಪ್ರೀತಿಯನ್ನು ಕುರಿತು ಧ್ಯಾನಿಸು. ಇದಾಗಿದೆ ದೇವರು ಬೋಧಿಸುವಂಥದ್ದು. ನೀವು ಒಬ್ಬರನ್ನ ಒಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೀರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ವಾಮಿ ಯೇಸುವೇ, ನನ್ನ ರಕ್ಷಕರಾದ ಪ್ರಭುವೇ, ನಾನು ಕಳೆದುಕೊಂಡಿರುವಂತ ಪ್ರೀತಿಯನ್ನು ಸವಿಯಲು ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸುರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿದ ಸಹೋದರ ಸಹೋದರಿಯರು ಒಬ್ಬರನ್ನೊಬ್ಬರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಕಾರಣ ನಾನತ್ವ, ಈಗೋಯಿಸಮ್. ನನಗಾಗಿ ಎಲ್ಲವೂ ಬೇಕಾಗಿದೆ. ತಿರಸ್ಕಾರ ಕಾರಣ. ನೀನೊಬ್ಬ ಗುಲಾಮ, ದಾಸ. ಯಾವುದಕ್ಕಾಗಿ? ಕೋಪದಲ್ಲಿ. ಅಸೂಯೆ, ವಂಚನೆ, ಮೋಸ, ಹಗೆತನ, ಸುಳ್ಳು, ಅದಕ್ಕೆ ನೀನು ಗುಲಾಮ. ಲಂಚ, ಮೋಸನೆ, ಅದಕ್ಕೆ ನೀನು ಗುಲಾಮ. ನಿನ್ನನ್ನು ನೀನು ಆ ಗುಲಾಮನ ತನಕ್ಕೆ ಮಾರಿಕೊಂಡಿದ್ಯಾ. ಅದು ನಿನ್ನನ್ನು ಆಳ್ವಿಕೆ ಮಾಡುತ್ತದೆ. ಈ ಕಾರಣವಾಗಿ ನೀನು ಹುಟ್ಟಿದವರನ್ನ ಜೊತೆಯಲ್ಲಿ ಪ್ರೀತಿಸಲು ಸಾಧ್ಯವಿಲ್ಲ, ಜೊತೆಯಲ್ಲೂ ಬಾಳಲು ಸಾಧ್ಯವಿಲ್ಲ. ಹಾಗಾಗಿ ನೀನು ದೇವರ ಪ್ರೀತಿಯಿಂದ ದೂರವಾದಾಗ, ದೇವರ ಮುಂದೆ ನಿನ್ನ ಆತ್ಮವು ಲೆಕ್ಕವನ್ನು ಕೊಡಬೇಕಾದಾಗ ನಿನ್ನ ಉತ್ತರವೇನು? ನಾವು ದೇವರ ಮಕ್ಕಳು ಎನಿಸ್ಕೊಂಡಿರಬೇಕಾದ್ರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸಾನೆ ಬಂದು ಗಮನಿಸ್ರಿ. ನೋಡಿ, ದೇವರ ವಾಕ್ಯ 1 ಯೋಹಾನ 3ನೇ ಅಧ್ಯಾಯದಲ್ಲಿ ವಾಕ್ಯ ಬೋಧಿಸುತ್ತದೆ. ನಾವು ದೇವರ ಮಕ್ಕಳೇ, ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು, ಮುಂದೆ ನಾವು ಎಂಥವರಾಗುವರೆಂದು ಎಂಬುದು ಇನ್ನೂ ವಿಷದವಾಗಿಲ್ಲ. 11ನೇ ವಾಕ್ಯ ಬೋಧಿಸುತ್ತದೆ. 1 ಯೋಹಾನ 3:11 ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ಮೊತ್ತ ಮೊದಲಿನಿಂದಲೂ ನೀವು ಕೇಳಿದ ಸಂದೇಶ. ತನ್ನ ಸಹೋದರನ ಕೊಂದ ಕಾಯಿನಂತೆ ನಾವು ಇರಬಾರದು. ಅವನು ಕಡುಕೆಡುಗನ ಕುವರ. ಅವನು ಕೊಂದುದಾದರೂ ಏಕೆ? ತನ್ನ ಕೃತ್ಯಗಳು ದುಷ್ಟವಾಗಿದ್ದು ತನ್ನ ಸಹೋದರನ ಕೃತ್ಯಗಳು
ಧರ್ಮಿಷ್ಠವಾದದ್ದರಿಂದ ಅಲ್ವೇ? ತಮ್ಮನು ಮಾಡುವ ಧರ್ಮಿಷ್ಠ ಕಾರ್ಯಗಳನ್ನ ಅಧರ್ಮಿಯಾದಂತ ಅಣ್ಣನು ಕೊಂದು ಬಿಟ್ಟದ್ದು ಕಾರಣ ಅಸೂಯೆ. ಅವರಲ್ಲಿದ್ದಂಥ ಹಂಬಾದ ಸ್ವಭಾವ ತಮ್ಮನನ್ನು ಕೊಂದು ಬಿಟ್ಟಿತು. ನನ್ನ ಕುಟುಂಬದಲ್ಲಿರುವಂತಹ ದ್ವೇಷದ ಭಾವನೆಗಳು ಎನಿಸಿಕೊಂಡಾಗ ನಾನು ಕಾಯಿನ ಸ್ಥಾನದಲ್ಲಿದ್ದನೋ ಆಬೇಲ್ನ ಸ್ಥಾನದಲ್ಲಿದ್ದನೋ ಚಿಂತಿಸಬೇಕಾದಂಥದ್ದು. ದೇವರು ಎಷ್ಟು ಪ್ರೀತಿಯುಳ್ಳವರು. ಆ ಪ್ರೀತಿಯಿಂದ ನಾನು ಏನನ್ನ ಎದುರು ನೋಡುತ್ತಿದ್ದೇನೆ. 15ನೇ ವಾಕ್ಯ ಬೋಧಿಸುತ್ತದೆ, ಲೋಕಕ್ಕೂ ಲೋಕವಾದಗಳಿಗೂ ನೀವು ಒಲಿಯಬಾರದು. ಈ ಲೋಕವನ್ನು ಒಲಿದರೆ ಪೀತನಲ್ಲಿ ನಿಮಗೆ ಒಲವಿಲ್ಲವೆಂದಾಯಿತು. ಲೋಕ ಸಂಬಂಧವಾದಂಥ ದೈಹಿಕ ದುರಿಚ್ಛೆ, ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಭಾವ ಇಂಥವುಗಳು ಪಿತನಿಂದ ಬಂದುದಲ್ಲ, ಲೋಕದಿಂದಲೇ ಬಂದದ್ದು. ಲೋಕವು ಅದರ ವ್ಯಾಮೋಹವು ಗತಿಸಿ ಹೋಗುವುದು, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಬಾಳುವನು. ಚಿರಂಜೀವಿ ಶಾಶ್ವತವಾಗಿ ಬಾಳುವಂಥದ್ದು. ಮರಣ ಹೊಂದಿದರೂ ನಿನ್ನ ಆತ್ಮಕ್ಕೆ ಸಾವಿಲ್ಲ, ಕಾರಣ ನೀನು ದೇವರ ಅಪ್ಪಿಗೆಯಲ್ಲಿರುವೆ, ಸ್ವರ್ಗ ಸಾಮ್ರಾಜ್ಯದ ಮಗನಾಗಿರುವೆ, ಮಗಳಾಗಿರುವೆ. ನೀನು ಚಿರಂಜೀವಿಯಾಗಬೇಕಾದಾಗ ಲೋಕದಿಂದ ವ್ಯಾಮೋಹದಿಂದ ಬೇರ್ಪಟ್ಟು ದೇವರ ಮಕ್ಕಳು ಅಂದರೆ ದೇವರ ಮಕ್ಕಳಿಗೆ ಎಲ್ಲವನ್ನು ಒದಗಿಸುವ ಸಕಾಲಕ್ಕೆ ನೀಡಲು ಪ್ರಭು ತನ್ನ ಸ್ವರ್ಗ ಸಾಮ್ರಾಜ್ಯವನ್ನ ತೆರೆದಿರುವರು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 14:19, ಸರ್ವಶಕ್ತನಾದ ತಂದೆಯಾದ ದೇವರು ತನ್ನ ಪ್ರಿಯ ಪುತ್ರನ ಮೂಲಕವಾಗಿ ನಮ್ಮೆಲ್ಲರ ಅಗತ್ಯಗಳನ್ನ ಸ್ವರ್ಗದಿಂದ ಪೂರೈಸುವರು. ಇದು ಪ್ರೀತಿಯ ಮಕ್ಕಳಿಗೆ, ವಿಧೇಯರಾಗುವಂತ ಮಕ್ಕಳಿಗೆ ದೇವರು ಕೊಡುವಂತ ಒಂದು ಸಂಭಾವನೆ. ವಾಕ್ಯವು ಎಂದು ಶಾಶ್ವತವಾದದ್ದು, ಕಾರಣ ಆ ವಾಕ್ಯವು ದೇವರಾಗಿದ್ದಾರೆ. 1 ಯೋಹಾನ 4:7 ವಾಕ್ಯ ಬೋಧಿಸುತ್ತದೆ, ಪ್ರಿಯರೇ, ನಾವೊಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದದ್ದು. ಆ ಪ್ರೀತಿ ಹಾಗಾದ್ರೆ ಯಾವುದು ಪ್ರೀತಿ? ಲೋಕದ ಪ್ರೀತಿಯಲ್ಲ, ಮೋಸದ ಪ್ರೀತಿಯಲ್ಲ, ಕಳ್ಳತನದ ಪ್ರೀತಿಯಲ್ಲ. ಪ್ರೀತಿ ಲೋಕದ ಪ್ರೀತಿ ಅಂತದ್ದು ವಂಚಿಸೋ ಪ್ರೀತಿ. ಯೌವನಸ್ಥ ಮಗ ಮತ್ತೊಬ್ಬ ಸಹೋದರನ ಪ್ರೀತಿಸುವಂಥದ್ದು ಲೋಕದ ಪ್ರೀತಿ. ಆತನಲ್ಲಿ ವಂಚನೆ ಉಂಟು, ಮೋಸ ಉಂಟು, ವ್ಯಭಿಚಾರದ ಜ್ಞಾನ ಉಂಟು. ಈ ಲೋಕದ ಪ್ರೀತಿ. ಮತ್ತೊಬ್ಬರ ವಸ್ತುಗಳನ್ನು ಪ್ರೀತಿಸುವಂಥದ್ದು ಮೋಸ, ಮತ್ತೊಬ್ಬರ ಆಸ್ತಿಯನ್ನು ಪ್ರೀತಿಸುವಂಥದ್ದು ಮೋಸ, ಮತ್ತೊಬ್ಬರನ್ನು ಕೊಲೆ ಮಾಡುವಂಥದ್ದು ಮೋಸ, ಮತ್ತೊಬ್ಬರ ಬಡಿದು ತಿನ್ನುವುದು ಮೋಸ. ಪರರ ವಸ್ತುಗಳನ್ನ ಪ್ರೀತಿಸುವಂಥದ್ದು ಅದು ನಿನ್ನದಲ್ಲ, ದೇವರಿಗೆ ನಿನ್ನಗಾಗಿ ಕೊಡದ್ದಲ್ಲ, ಬರದು ಅದು ದೇವರ ಈ ಲೋಕದ ಪ್ರೀತಿ. ಹಾಗಾಗಿ ನಿನ್ನಲ್ಲಿರುವುದನ್ನು ಮಾತ್ರ ನೀನು ಪ್ರೀತಿಸಬೇಕು. ಇದು ದೇವರ ಪ್ರೀತಿಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಪರರ ವಸ್ತುಗಳಿಗೆ ಆಸೆ ಪಡೆಯಬಾರದು ಎಂಬುದು ದಾಸಾಜ್ಞೆಗಳಲ್ಲಿ ದೇವರ ವಾಕ್ಯ ಬೋಧಿಸುತ್ತದೆ. ಪ್ರೀತಿಸುವವನು ದೇವರ ಮಗನು, ಅವನು ದೇವರನ್ನ ಬಲ್ಲವನು. ಪ್ರೀತಿಸದವನು ದೇವರನ್ನ ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ತಮ್ಮ ಏಕೈಕ ಪುತ್ರನ ಮೂಲಕ ನಾವು ಸಜೀವವನ್ನು ಪಡೆಯುವಂತ ದೇವರು ಅವರನ್ನು ಲೋಕಕ್ಕೆ ಕಳಿಸಿದರು. ಸಜೀವ, ನಾಶಿಸಿ ಹೋಗುವಂತ ಜೀವವನ್ನು ಮತ್ತೊಮ್ಮೆ ಪಡೆದುಕೊಳ್ಳುವುದಕ್ಕಾಗಿ, ಜೀವಂತನಾಗಿ ಬಾಳುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿಕೊಟ್ಟದ್ದು. ಅದಕ್ಕಾಗಿ ಸಜೀವದ ಬಾಳು, ಅದು ದೇವರ ಪ್ರೀತಿಯಾದ ವ್ಯಾಮೋಹ. ನೀನು ಏನನ್ನ ಪ್ರೀತಿಸುತ್ತೀಯ? ನಿನ್ನ ಸೌಂದರ್ಯವನ್ನ, ನಿನ್ನ ಜ್ಞಾನವನ್ನ, ನಿನ್ನ ಆಲೋಚನೆಯನ್ನ, ನಿನ್ನ ಮನೆಯನ್ನ, ನಿನಗಿಂತ ಸ್ವತ್ತನ್ನ ಎಲ್ಲಿ ತನಕ ಪ್ರೀತಿಸುತ್ತೆ? ಇದು ಲೌಕಿಕವಾದ ಪ್ರೀತಿ. ಆದರೆ ದೇವರ ಪ್ರೀತಿ ನಿನ್ನನ್ನ ಪ್ರೀತಿಸಿದಂತೆ ನಿನ್ನ ನೆರೆಯವರನ್ನ ಪ್ರೀತಿಸು. ಪ್ರೀತಿಯ ಕಾರಣ ಅಂತವನು ದೇವರ ಮಗ ಎಂಬ ಸೌಭಾಗ್ಯವನಿಗುಂಟು. ಹೀಗೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ, ಅವರಲ್ಲಿ ನಮಗೆ ವಿಶ್ವಾಸವಿದೆ. ಅವರಲ್ಲಿ ನಿಮಗೆ ದೇವರ ವಿಶ್ವಾಸವಿದ್ದರೆ ನೀನು ದೇವರ ಮಗ, ದೇವರ ಮಗಳೇ ಸರಿ. 1 ಯೋಹಾನ 4:19 ಹೀಗೆ ಬೋಧಿಸುತ್ತದೆ, ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸುತ್ತೇವೆ. ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಒಬ್ಬನು ಹೇಳುತ್ತಾ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗುತ್ತಾನೆ. ತಾನು ಕಂಡಿರುವ ತನ್ನ ಸಹೋದರನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಿಯಾನು? ಕಣ್ಣಿಗೆ ಕಾಣುವ ತನ್ನ ಸಹೋದರ, ದೇವರು ಕೊಟ್ಟಂತ ನಿನ್ನ ಸಹೋದರ, ಅವರನ್ನ ನೀನು ಪ್ರೀತಿಸಿದರೆ ನೀನು ದೇವರನ್ನ ಪ್ರೀತಿಯಲ್ಲಿ ಪಾಲುಗಾರನಾಗಿದ್ದೀಯ. ಪ್ರೀತಿಯ ಸಹೋದರ ಸಹೋದರಿ, ಕೆಲವು ಕಾಲ ಧ್ಯಾನಿಸುವ, ಹಾಗಾದರೆ ನನ್ನ ಪ್ರೀತಿ ಎಂತದ್ದು?
ಲೋಕದ ಪ್ರೀತಿ ಎಂತದ್ದು? ದೇವರ ಪ್ರೀತಿ ಅಗಪೆ. ಈ ಲೋಕದ ಪ್ರೀತಿ ಸ್ಕಾರ್ಚ್. ಈ ಲೋಕದ ಪ್ರೀತಿ ದೈಹಿಕ ವ್ಯಾಮೋಹದ ದುರಿಚ್ಯಗಳು. ತನಗಾಗಿ ಉಣ್ಣುವುದು, ಕುಡಿಯುವುದು, ಸಂಪಾದಿಸುವಂಥದ್ದು, ಇದು ದೇಹದ ದುರಿಚ್ಯಗಳು. ತನಗಾಗಿ ತಾನೇ ದೇವರ ಸ್ಥಾನಕ್ಕೆ ಸಮನಾಗಿ ನಿಲ್ಲುವಂಥದ್ದು, ಬಯಸುವಂಥದ್ದು. ವಿಧೇಯತೆಯನ್ನು ಮೆಚ್ಚುವಷ್ಟು ದೇವರು ಯಜ್ಞ ಹೋಮವನ್ನ ಮೆಚ್ಚಲಾರ. 1 ಸಮುವೇಲ 15ನೇ ಅಧ್ಯಾಯದ 23ನೇ ವಾಕ್ಯ. ವಿಧೇಯತೆಯನ್ನು ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳನ್ನು ಮೆಚ್ಚುವನಲ್ಲ, ಬಲಿ ಅರ್ಪಣೆಲ್ಲ ಮೆಚ್ಚುವನಲ್ಲ. ವಿಧೇಯತೆ ತಗ್ಗಿಸುವಿಕೆ. ತೀತನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯದ 1ನೇ ವಾಕ್ಯ ಬೋಧಿಸುತ್ತದೆ, ನಿನ್ನನ್ನ ಆಳುವವರಿಗೆ ವಿಧೇಯನಾಗು, ನಿನ್ನ ರಾಜ್ಯವನ್ನ ಆಳುವವರಿಗೆ ವಿಧೇಯನಾಗು, ನಿನ್ನ ನಾಯಕನಿಗೆ ವಿಧೇಯನಾಗು, ನಿನ್ನ ಯಜಮಾನಿಗೆ ವಿಧೇಯನಾಗು, ನಿನ್ನನ್ನು ಆಳಲು ಕೊಟ್ಟಂತ ರಾಜನಿಗೆ ನೀನು ವಿಧೇಯನಾಗು. ವಿಧೇಯತೆ ಇದು ದೇವರ ಕೊಟ್ಟಂತ ಆಜ್ಞೆ. ವಿಧೇಯತೆ. ಈ ವಿಧೇಯತೆಯನ್ನು ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳನ್ನಲ್ಲ, ಗೊಣಗುಟ್ಟುವುದಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯ ಹೊರತು ದೇವರಿಗೆ ಮತ್ತಾವುದರಲ್ಲೂ ಅರಿವಿಲ್ಲ, ಕಲ್ಪನೆಗಳಿಲ್ಲ. ಅವರಿಗೆ ಪ್ರೀತಿ ಮಾತ್ರ ಇವರು ದೇವರು. ನೀನು ಅವರ ಪ್ರೀತಿಯಲ್ಲಿ ಒಳಗೊಂಡರೆ ನೀನು ಪ್ರೀತಿಯಲ್ಲಿ ನೆಲೆಸುತ್ತಿ. ನಿನ್ನಲ್ಲಿ ಪ್ರೀತಿ ಇದ್ದರೆ ದೇವರು ನಿನ್ನಲ್ಲಿದ್ದಾರೆ. ನೀನು ಕೇಳುವ ಎಲ್ಲಾ ಪ್ರಶ್ನೆಗಳ ಉತ್ತರವುಂಟು. ಸಂಪೂರ್ಣವಾಗಿ ಕಣ್ಣುಗಳನ್ನು ಮುಚ್ಚಿ, ಲೋಕದ ಪ್ರೀತಿ, ದೇವರ ಪ್ರೀತಿ ಎರಡಕ್ಕೂ ಇರುವಂತ ಪೂರ್ವ ಪಶ್ಚಿಮದಷ್ಟು ಅಜಗಜಾಂತರ ದೂರ. ನಾನು ಪೂರ್ವದಲ್ಲಿದ್ದೇನೋ ಪಶ್ಚಿಮದಲ್ಲಿದ್ದೇನೋ, ಯಾವ ಪ್ರೀತಿಯಲ್ಲಿ ತುಂಬಿಕೊಂಡಿದ್ದೇನೆ? ಹಾಗಾದರೆ ನೀನು ಪಶ್ಚಿಮದಲ್ಲಿದ್ದರೆ ನೀನು ಪೂರ್ವಕ್ಕೆ ಓಡಿಬಾ. ನೀನು ಅಗಾಪಿನಲ್ಲಿ ಬಂದು ನೆಲೆಸು. ನೀನು ಸ್ಕಾರ್ಚ್ ಎಂಬ ಲೋಕದ ಪ್ರೀತಿಯಲ್ಲಿ ಬಿದ್ದುಕೊಂಡಿದ್ದೇನೆ, ಮೇಲೇಳು. ನಿನ್ನ ಪ್ರಭುವಿನ ಕಡೆಗೆ ತಿರುಗೋ, ನಿನ್ನ ಸೃಷ್ಟಿಸಿದ ದೇವರ ಕಡೆಗೆ ತಿರುಗೋ. ಜೀವಿತ ಅವಧಿಗಳಲ್ಲಿ ನಡೆದು ಬಂದ ಎಲ್ಲ ಆದಿಗಳನ್ನು ಒಮ್ಮೆ ತಿರುಗಿ ನೋಡಿ ಸಮರ್ಪಿಸಿಕ, ಬಿಟ್ಟುಕೊಡು. ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವ. ಲೋಕದ ಬಂಧನದಿಂದ ಬಿಡುಗಡೆಗೊಳಿಸಲು ಪವಿತ್ರಾತ್ಮರಿಗೆ ನಮ್ಮ ಮೇಲೆ ಕಾರ್ಯ ಮಾಡಲಿ. ಓ ಪರಿಶುದ್ಧಾತ್ಮರೇ, ಅಗ್ನಿ ಅಭಿಷೇಕದ ನಮ್ಮನ್ನು ತುಂಬಿಸಿರಿ. ನಮಗರಿವಿಲ್ಲದೆ ಗತ ಕಾಲಗಳಲ್ಲಿ ಮಾಡಿದ ಎಲ್ಲ ಅಪರಾಧಗಳನ್ನು ಕ್ಷಮಿಸಿರಿ. ದೇವರ ಪ್ರೀತಿಯಿಂದ ತುಂಬಿಸಲ್ಪಟ್ಟು ಈ ಲೋಕದಿಂದ ಬೇರ್ಪಡಲು ನಾನು ಸಿದ್ಧನಾಗುವಂತೆ ತಾತ್ಕಾಲಿಕವಾದ ಈ ಭೂಮಿಗೆ ಋಣ ತೀರಿಸಲು ಬಂದಂತ ಕ್ಷಣ ದಿನಗಳಲ್ಲಿ ಮೆಚ್ಚುಗೆ ಮಗನಾಗಿದ್ದು, ಮೆಚ್ಚುಗೆ ದೇವರ ಮಗನಾಗಿದ್ದು ಬಾಳುತ್ತಾ ಲೋಕದಲ್ಲಿ ಸಾಕ್ಷಿಯಾಗುವಂತೆ ನಿಮ್ಮ ಮುಂದೆ ನಾನು ಬಂದು ನಿಲ್ಲುವಾಗ ಲೋಕದಲ್ಲಿ ಕಾಡುವಂತ ಎಲ್ಲ ರೋಗಗಳನ್ನು ಬಿಡುಗಡೆಗೊಳಿಸಿರೆಂದು ಪ್ರಾರ್ಥಿಸುವ. ಈ ಪಾಪದ ಮೂಲವಾದ ರೋಗದ ಅವಸ್ಥೆಗಳನ್ನು ಬಿದ್ದುಕೊಂಡಿದ್ದರೆ ನಿನ್ನನ್ನು ಬಿಟ್ಟುಕೊಡು. ನೀನು ದೇವರ ಪ್ರೀತಿಗೆ ನೆಲೆಯಾದಾಗ ರೋಗವು ನಿನ್ನಿಂದ ಬಿಡುಗಡೆ, ಬಾಧೆಗಳು ನಿನ್ನಿಂದ ಬಿಡುಗಡೆ, ದುಃಖವು ನಿನ್ನಿಂದ ಬಿಡುಗಡೆ, ಎಲ್ಲ ದುರಾತ್ಮನ ಕಟ್ಟುಗಳಿಂದ ಬಿಡುಗಡೆ, ಮಾಟ ಮಂತ್ರ ಭೂತ ಪ್ರೇತಗಳಿಂದ ಬಿಡುಗಡೆ, ಪರಿಶುದ್ಧಾತ್ಮನ ಶಾಂತಿ ನೆಲೆಸುತ್ತದೆ. ದೇವರೇ, ದೇವರ ವಾಕ್ಯಗಳನ್ನು ಅನುಗ್ರಹಿಸುವ ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ ಸ್ವಾಮಿ. ಸ್ವರ್ಗದ ದ್ವಾರವನ್ನು ಮುಚ್ಚಿ ದೇವರಾತ್ಮನ ಅಭಿಷೇಕ ಎಲ್ಲರನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ಸಂಡ್ ಯುವರ್ ಮೈಟಿ ಬ್ಲೆಸ್ಸಿಂಗ್ ಲಾರ್ಡ್ ಜೀಸಸ್. ಪ್ರಭು ಯೇಸು ಕೇಳುಗರ ಪ್ರತಿಯೊಬ್ಬರನ್ನು ಸಮರ್ಪಿಸಿಕೊಳ್ಳುವಂತೆ ವಿಧೇಯತೆಯ ಪವಿತ್ರಾತ್ಮನ ಅಭಿಷೇಕ ಇಳಿದು ಬರಲಿ ಸ್ವಾಮಿ. ಸ್ವರ್ಗದ ಮನ ಬಿಚ್ಚಿ ದೇವರಾತ್ಮನ ಅಭಿಷೇಕ ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ. ಕೇಳುವ ಪ್ರತಿಯೊಬ್ಬನು ಅಮೇನ್ ಎನ್ನುವಾಗ ಆತ್ಮ ತುಂಬಿಸಲ್ಪಡಲಿ ಸ್ವಾಮಿ. ಕಟ್ಟಿ ಬಂಧಿಸುವ ಎಲ್ಲ ರೋಗಗಳ ಮುರಿಯಲಿ, ಪಿಶಾಚ್ಯ ಕಟ್ಟುಗಳು ಮುರಿಯಲಿ, ವೇದನೆಯ ಕಟ್ಟುಗಳು ಮುರಿಯಲಿ. ಲೋಕವನ್ನ ಕಾಡುತ್ತಿರುವ ಕೊರೋನಾ ರೋಗವು ಯೇಸು ನಾಮದಲ್ಲಿ ಬಿಟ್ಟು ತೊಲಗಲಿ. ರೋಗದ ಅವಸ್ಥೆಗಳಲ್ಲಿ ಪರಿಪೂರ್ಣವಾಗಿ ಬಿಡುಗಡೆ ಹೊಂದಲಿ. ವೈದ್ಯರಲ್ಲಿ ಘನವೈದ್ಯನಾಗಿರುವಂತಹ ಪ್ರಭು ಯೇಸುವೆ, ವಿಮೋಚನಾ ಕಾಂಡ 15:26 ನಾನು ಸೌಖ್ಯದಾಯಕ ಎಂದು ನುಡಿದಿರಿ ಸ್ವಾಮಿ. ಸೌಖ್ಯದ ಶಕ್ತಿ ಇಳಿದು ಬರಲಿ ರಾಜ. ಸೇವಿಸುವಂತ ಅನ್ನ ಆಹಾರಗಳನ್ನು ಆಚರಿಸಿರಿ. ವಿಮೋಚನಾ ಕಾಂಡ 23:25 ದೇವರೇ ವಾಕ್ಯಗಳ ಮೂಲಕ ಅಭಿಷೇಕಿಸ ಸ್ವಾಮಿ. 1 ಪೇತ್ರ 1:18 ಯಾರೂ ಬೆಲೆ ಕಟ್ಟಲಾಗದ ಅಮೂಲ್ಯ ಬೆಲೆ ಪ್ರಭು ನಮಗಾಗಿ ಚೆಲ್ಲಿದ ಪರಿಶುದ್ಧ ರಕ್ತ, ಆ ಯಜ್ಞದ ಕುರಿಮರ ರಕ್ತವು ಎಲ್ಲರನ್ನು ಅಭಿಷೇಕಿಸಲಿ. ಸ್ವರ್ಗವನ್ನು ಬಿಚ್ಚಿ ದೇವರಾತ್ಮನ ಅಭಿಷೇಕ ಇಳಿದು ಬರಲಿ ಸ್ವಾಮಿ. ಅನೈಂಟ್ ನಮ ಸ್ವಾಮಿ.
Come Holy Spirit, come Holy Spirit. Holy, 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 holy. Holy power, holy power, holy power, holy power, holy power. Healing power, healing power, healing power, healing power. ಬಂಧನಗಳು ಬಿಚ್ಚಲಿ, ತಳಸಗಳು ಮುರಿಯಲಿ, ಶೋಧನೆಗಳು ಬಿಡುಗಡೆ ಹೊಂದಲಿ, ರೋಗದ ಕಟ್ಟುಗಳು ಮುರಿಯಲಿ. ರೈಟ್ ನಾವು ಹೋಲಿ 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 ಹೋಲಿ. ಪ್ರಾರ್ಥನೆ ಮನ್ನಿಸಿ ಅನುಗ್ರಹ ಪಡೆದುಕೊಂಡವರಾಗಿದ್ದೇವೆ. 100 ಮಡಿಯಷ್ಟು ಫಲವನ್ನು ಕೊಡುವ ದೇವನಿಗೆ ಕೊಟ್ಟು ಸ್ತೋತ್ರ. ನಿಷ್ಕಳಂಕ ಮಾತೆಯ ಸದಾ ನಮಗಾಗಿ ಪ್ರಾರ್ಥಿಸಿರಿ. ನಮೋ ಮರಿ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯ ಪಾಪಡ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆಗಲಿದ್ದಾಗಲೇ ಈಗಲೂ ಯಾವ ಯುಗಕ್ಕಾದರೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್.